ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ನೋಡೋದಾದರೆ ಸೈನ್ಸ್ ಅಥವಾ ವಿಜ್ಞಾನ ಈ ಪರಿಸರ ಅಧ್ಯಯನ ಅಂದರೆ ಪೇಪರ್ 1 ಆ್ಯಂಡ್ ಪೇಪರ್ 2 ಎರಡಕ್ಕೂ ಸಹ ಯೂಸ್ ಆಗ್ತಕ್ಕಂಥ ಒಂದು ಕಂಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಸೊ ನಾನು ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, 200 ಪಾಯಿಂಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಮುಂದುವರೆದ ಭಾಗನ ಇವತ್ತಿನ ವಿಡಿಯೋನ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಈಗ ಏನು ಅಂತ ಹೇಳಿದರೆ, ಎಕ್ಸಾಮ್ ಹತ್ತಿರ ಬಂತು. ಈಗ ನಾವೇನು ಮಾಡಬಹುದು, ಮಾಡಿರ್ತಕ್ಕಂಥ ಚಾಪ್ಟರ್ಸ್ಗಳನ್ನ ಇರ್ತವೋ, ಸೊ ನಾವು ಸ್ಟಡಿ ಏನು ಮಾಡಿರ್ತೀವೋ ಅದನ್ನು ನಾವು ಬಿಡಿಯಾಗಿ ಮಾಡೋದ್ರ ಬದಲಾಗಿ ಇಡಿಯಾಗಿ ಅಂದರೆ ಕಂಪ್ಲೀಟಾಗಿ ನಾವು ಚಾಪ್ಟರ್ಸ್ಗಳನ್ನ ರಿವೈಸ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಯಾವ ಒಂದು ಪಾಯಿಂಟ್ ನಾವು ಬಿಟ್ಟಿರ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಎಲ್ಲನೂ ಸಹ ಕಂಪ್ಲೀಟಾಗಿ ನಾವು ರಿವಿಷನ್ ಮಾಡಿದಾಗ ನಮಗೆ ಗೊತ್ತಿಲ್ಲದ ಹಾಗೆ ಕೆಲವೊಂದು ವಿಷಯಗಳು ನಮ್ಮ ಒಂದು ಮನವರಿಕೆ ಆಗ್ತಾ ಹೋಗ್ತವೆ, ಬಿಟ್ಟಿರ್ತಕ್ಕಂಥ ವಿಷಯಗಳು ಸಹ ಅಲ್ಲಿ ಕವರ್ ಆಗ್ತಾ ಹೋಗ್ತಿರ್ತವೆ. ಸೊ ಹಾಗಾಗಿ ಈಗ ನೀವು ಮಾಡ್ತಕ್ಕಂಥ ಕೆಲಸ ಏನಂತ ಹೇಳಿದ್ರೆ ಸ್ನೇಹಿತರೆ, ಸೊ ಒಂದೊಂದು ಚಾಪ್ಟರು ಅಥವಾ ಒಂದೊಂದು ಕ್ವೆಶನ್ಸ್ನ ನೀವು ಮಾಡೋದ್ರ ಬದಲಾಗಿ ಇಡಿಯಾಗಿ ನೀವು ಸಹ ಈಗ ಸ್ಟಡಿಯನ್ನು ಮಾಡಬೇಕಾಗುತ್ತೆ. ಓಕೆ, ಸೊ ನೋಡ್ತಾ ಹೋಗೋಣ ಕೀ ಪಾಯಿಂಟ್ಸ್ಗಳು. ಯಾರೆಲ್ಲ ನೋಡಿಲ್ಲ ಫಸ್ಟ್ ವಿಡಿಯೋ ನೋಡ್ಕೊಳ್ತಾ ಆ್ಯಂಡ್ ನೆಕ್ಸ್ಟ್ ವಿಡಿಯೋನ ನೋಡ್ತಾ ಹೋಗಿ ಸ್ನೇಹಿತರೆ. ಆಂಕಾಲಜಿ ಎನ್ನುವುದು ಕ್ಯಾನ್ಸರ್ ಬಗ್ಗೆ ಇರ್ತಕ್ಕಂಥ ಒಂದು ಅಧ್ಯಯನ. ಇದು ಲಾಸ್ಟ್ ನಾನು ಹೇಳಿದ್ದೆ. ಆ್ಯಂಡ್ 201ನೇ ಪಾಯಿಂಟ್ನ ನೋಡ್ತಾ ಹೋದರೆ, ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ರೈಲು ಏಡ್ಸ್ಗೆ ಸಂಬಂಧಿಸಿದೆ ಅಂತಕ್ಕಂಥದ್ದು ಒಂದು ಪಾಯಿಂಟು ಸ್ನೇಹಿತರೆ. ಆ್ಯಂಡ್ ಜೈವಿಕ ವಿಘಟನೆಗೆ ಒಳಗಾಗದ ಮಾಲಿನ್ಯಕಾರಕ ಯಾವುದು ಅಂದರೆ ಆರ್ಸೆನಿಕ್ ಅಂತ ಕೊಟ್ಟಿದ್ರೆ, ಇದ್ರ ಜೊತೆಗೆ ತುಂಬ ಬರುತ್ತೆ. ಆರ್ಸೆನಿಕ್ ಆಗಿರ್ಬೋದು ಅಥವಾ DDT ಆಗಿರ್ಬೋದು, ಪಾದರಸ. ಸೊ ಇದೆಲ್ಲ ಬರ್ತಕ್ಕಂಥದ್ದು ಜೈವಿಕ ವಿಘಟನೆಗೆ ಒಳಗಾಗದೇ ಇರ್ತಕ್ಕಂಥ ಮಾಲಿನ್ಯಕಾರಕಗಳಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು HIV ಅಂತ ಅಂದರೆ ಏನು? HIV ಮೀನ್ಸ್ ಇದೊಂದು ಏಡ್ಸ್ಗೆ ಸಂಬಂಧಪಟ್ಟಂಥ ಒಂದು ವೈರಸ್ ಆಗಿರುತ್ತೆ. ವೈರಸ್ ಅಂದರೆ ಏಡ್ಸನ್ನು ತರ್ತಕ್ಕಂಥ ಒಂದು ವೈರಸ್ಸು HIV. ಈ HIV ಒಂದು ವಿಸ್ತೃತ ರೂಪ ಅಂತ ಹೇಳಿದ್ರೆ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತಕ್ಕಂಥ ಇದರ ಒಂದು ವಿಸ್ತೃತ ರೂಪ ಆಗಿರುತ್ತೆ. ಇನ್ನು 202 ಪಾಯಿಂಟು, ಸಿಡುಬು ಕಾಯಿಲೆಯನ್ನು ವ್ಯಾಕ್ಸಿನೇಷನ್ ಮೂಲಕ ತಡೆಗಟ್ಟಬಹುದು. ನೋಡಿ ಸ್ನೇಹಿತರೆ, ಸಿಡುಬು ಅಂತಕ್ಕಂಥದ್ದು ಏನಿದೆಯೋ ಇದಕ್ಕೆ ಒಂದು ಕ್ವಶನ್ ಏನು ಬಂದಿತ್ತು ಅಂತಂದರೆ, ಭಾರತದಲ್ಲಿ ನಿರ್ಮೂಲನೆಗೊಂಡಿರ್ತಕ್ಕಂಥ ಕಾಯಿಲೆ ಯಾವುದು ಅಂತ ಕೇಳಿದ್ರು. ಅಂದರೆ ಸಿಡುಬು ಕಾಯಿಲೆ ಈಗ ಭಾರತದಲ್ಲಿ ಇಲ್ಲ, ಅದು ಕಂಪ್ಲೀಟಾಗಿ ನಿರ್ಮೂಲನೆ ಮಾಡಿದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಅದು ಮಕ್ಕಳಿಗೆ ವ್ಯಾಕ್ಸಿನೇಷನ್ ಕೊಡುವ ಮೂಲಕ ಈ ಒಂದು ಸಿಡುಬು ಕಾಯಿಲೆನ ಬರದ ಹಾಗೆ ತಡೆಗಟ್ಟಿರ್ತಕ್ಕಂಥದ್ದು ಒಂದು. ಓಕೆ, ಸೊ ಇದು ಇಂಡಿಯಾದಲ್ಲಿ ತಡೆಗಟ್ಟಿರ್ತಕ್ಕಂಥ ಒಂದು ಕಾಯಿಲೆ ಸಿಡುಬು. ಆ್ಯಂಡ್ ನೆಕ್ಸ್ಟ್, ಅಮಲೇಸ್ ಕಿಣ್ವವು ಪಿಷ್ಟವನ್ನು ಮಾಲ್ಟೋಸ್ ಆಗಿ ಪರಿವರ್ತಿಸುತ್ತದೆ. ಸೊ ಇದೆಲ್ಲ ಬರ್ತಕ್ಕಂಥ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಪಿಷ್ಟ ಇಲ್ಲೆಲ್ಲ ನೋಡ್ತಾ ಹೋಗ್ತೀವಿ. ಅಮಲೇಸ್ ಕಿಣ್ವವು ಪಿಷ್ಟವನ್ನು ಮಾಲ್ಟೋಸ್ ಆಗಿ ಪರಿವರ್ತಿಸುತ್ತದೆ. ಇನ್ನು ನ್ಯಾಕೋ ಎನ್ನುವುದು ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆ ಅಂತ ಕೊಟ್ಟಿದ್ದಾರೆ. ನ್ಯಾಕೋ ಮೀನ್ಸ್ NACO ಅಂತ ಹೇಳ್ತೀವಿ. NACO ನ್ಯಾಕೋ ಅಂತಕ್ಕಂಥದ್ದು ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. NACO ಏನಿದೆಯೋ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಅಂತಕ್ಕಂಥದ್ದು ನ್ಯಾಕೋ ಬರುತ್ತೆ. ಇನ್ನು 205 ನೋಡಿದ್ರೆ, ಖಾದ್ಯ ತೈಲವನ್ನು ವನಸ್ಪತಿಯಾಗಿ ಮಾರ್ಪಡಿಸುವ ಒಂದು ಹೈಡ್ರೋಜನ್ ಅನಿಲ ಉಪಯೋಗಿಸಲಾಗುತ್ತದೆ. ಅಂದರೆ ಖಾದ್ಯ ತೈಲವನ್ನು ವನಸ್ಪತಿಯಾಗಿ ವನಸ್ಪತಿ ಮೀನ್ಸ್ ಡಾಲ್ಡಾ ಅಂತ ನಾವೇನು ಹೇಳ್ತೀವೋ, ಸೊ ಆ ರೀತಿ ಮಾರ್ಪಾಡು ಮಾಡಬೇಕಂತ ಅಂದರೆ ಅಲ್ಲಿ ಹೈಡ್ರೋಜನ್ ಅನಿಲವನ್ನು ಉಪಯೋಗಿಸಲಾಗುತ್ತದೆ. ಓಕೆ. ಆ್ಯಂಡ್ ನೆಕ್ಸ್ಟ್, ಚೂಯಿಂಗ್ ಗಮ್ನ ಮೂಲ ವಸ್ತುವನ್ನು ಸಪೋಟ ಗಿಡದ ಹಾಲಿನಂತಹ ದ್ರವ ಪಡೆಯುತ್ತಾರೆ. ಅಂದರೆ ಚೂಯಿಂಗ್ ಗಮ್ ಅಂತಕ್ಕಂಥದ್ದು ಏನಿದೆಯೋ ಅದರ ಮೂಲ ವಸ್ತುವನ್ನು ಸಪೋಟ ಗಿಡದ ಹಾಲಿನಂತಹ ದ್ರವದಿಂದ ಪಡಿತಕ್ಕಂಥದ್ದು ಆಗಿರುತ್ತೆ. ಇನ್ನು ನೆಕ್ಸ್ಟ್ 207 ಬಂದು, ಸಬ್ಬಕ್ಕಿಯನ್ನು ಧಾನ್ಯ ಕಾಳು ಎಂದು ಪರಿಗಣಿಸಲಾಗುವುದಿಲ್ಲ. ಈಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸಬ್ಬಕ್ಕಿ ಅಂತಕ್ಕಂಥದ್ದು ಏನಿದೆಯೋ ಇದನ್ನು ಧಾನ್ಯ ಅಥವಾ ಕಾಳುಗಳ ಒಂದು ಇದಕ್ಕೆ ಪರಿಗಣಿಸಲಾಗುವುದಿಲ್ಲ. ಸೊ ಇದೊಂದು ಪಾಯಿಂಟ್ ನೋಡ್ತಾ ಹೋಗಿ. ಇದೆಲ್ಲ ನಿಮಗೆ EVS ಅಲ್ಲಿ ಬರುತ್ತೆ, ಪರಿಸರ ಅಧ್ಯಯನದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು. ಆ್ಯಂಡ್ ನೆಕ್ಸ್ಟ್ 208ನೇದು, ಆಸ್ಟ್ರಿಚ್ ಹಕ್ಕಿ ಹಾರುವುದಿಲ್ಲ. ಹಕ್ಕಿಗಳೆಲ್ಲ ಹಾರ್ತಕ್ಕಂಥದ್ದಾಗಿದೆ, ಬಟ್ ಆಸ್ಟ್ರಿಚ್ ಮತ್ತು ಕೋಳಿನ ಒಂದು ಕಡೆ ತಗೊಳ್ತಾರೆ. ಕೋಳಿನ ಬಟ್ ಅಷ್ಟೇ ಸೀರಿಯಸ್ ಆಗಿ ಎಲ್ಲೂ ಎಕ್ಸಾಮ್ಸ್ಗಳಲ್ಲಿ ಕೇಳಿಲ್ಲ ಸ್ನೇಹಿತರೆ. ಬಟ್ ಆಸ್ಟ್ರಿಚ್ ಅಂತಕ್ಕಂಥ ಒಂದು ಪಕ್ಷಿ ಆಗಿರೋದ್ರಿಂದ, ಆ್ಯಂಡ್ ನಿಮಗೆ ಗೊತ್ತಿದೆ ಆಸ್ಟ್ರಿಚ್ ಅಂತಕ್ಕಂಥ ತುಂಬ ದೊಡ್ಡದಾದ ಒಂದು ಮೊಟ್ಟೆನೇ ಇರ್ತಕ್ಕಂಥದ್ದು, ಮತ್ತು ದೊಡ್ಡ ಪಕ್ಷಿನೂ ಸಹ ಅಂತ ಹೇಳ್ತಾ ಹೋಗ್ತೀವಿ, ಉಷ್ಟ್ರ ಪಕ್ಷಿ ಅಥವಾ ಆಸ್ಟ್ರಿಚ್ ಅಂತಕ್ಕಂಥದ್ದು. ಸೊ ಇದು ಹಾರ್ತಕ್ಕಂಥ ಪಕ್ಷಿ ಆಗಿರೋದಿಲ್ಲ. ಆ್ಯಂಡ್ AB ರಕ್ತದ ಗುಂಪನ್ನು ಹೊಂದಿರುವ ವ್ಯಕ್ತಿ AB ರಕ್ತದ ಗುಂಪಿನವರಿಗೆ ಮಾತ್ರ ರಕ್ತವನ್ನು ಕೊಡಬಹುದು. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ನಾವೇನು ನೋಡ್ತಾ ಹೋಗ್ತೀವಿ, A ಗ್ರೂಪ್ ಬರುತ್ತೆ, B ಗ್ರೂಪ್ ಬರುತ್ತೆ, AB ಗ್ರೂಪ್ ಬರುತ್ತೆ, O ಗ್ರೂಪ್ ಬರುತ್ತೆ. ಆ್ಯಂಡ್ AB ರಕ್ತವನ್ನು AB ಮೀನ್ಸ್ AB ಎರಡೂ ಗ್ರೂಪನ್ನು ಹೊಂದಿರತಕ್ಕಂಥದ್ದು. ಓಕೆ, ಇಲ್ಲಿ AB ರಕ್ತದ ಗುಂಪನ್ನು ಹೊಂದಿರತಕ್ಕಂಥ ವ್ಯಕ್ತಿ ABಗೆ ಮಾತ್ರ ರಕ್ತ ಕೊಡ್ತಾರೆ. ಬಟ್ ಆದರೆ AB ರಕ್ತವನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, Aಯಿಂದನೂ ರಕ್ತ ಪಡ್ಕೊಳ್ತಾನೆ, Bಯಿಂದನೂ ರಕ್ತ ಪಡ್ಕೊಳ್ತಾನೆ, ABಯಿಂದನೂ ರಕ್ತ ಪಡ್ಕೊಳ್ತಾನೆ, ಆ್ಯಂಡ್ Oಯಿಂದನೂ ಸಹ ರಕ್ತವನ್ನು ಪಡ್ಕೊಳ್ತಾನೆ. ಸೊ ಹಾಗಾಗಿ ನಾವೇನಂತ ಹೇಳ್ತೀವಿ ಅಂದರೆ ABನ ಅಕ್ಸೆಪ್ಟರ್ ಅಂತ ಹೇಳ್ತೀವಿ. ಅಕ್ಸೆಪ್ಟರ್ ಮೀನ್ಸ್ ಎಲ್ಲರಿಂದನೂ ಸಹ ರಕ್ತವನ್ನು ಪಡ್ಕೊಳ್ತಕ್ಕಂಥದ್ದು. ಹಾಗಾಗಿ ABಯನ್ನು ಅಕ್ಸೆಪ್ಟರ್ ಅಂತ ಹೇಳ್ತೀವಿ. O ರಕ್ತದ ಗುಂಪನ್ನು ಡೊನೇಟರ್ ಅಂತೀವಿ. ಅಂದರೆ O ಅಂತಕ್ಕಂಥದ್ದು ಎಲ್ಲರಿಗೂ ಸಹ ಡೊನೇಟ್ ಮಾಡಬಹುದು. O
ಬ್ಲಡ್ ಗ್ರೂಪನ್ನು ಹೊಂದಿರತಕ್ಕಂಥವ್ರು ಎರ್ಗೂ ಕೊಡ್ಬೋದು, ಬಿ ಕೊಡ್ಬೋದು, ಎ ಬಿ ಕೊಡ್ಬೋದು, ಓ ಕೊಡ್ಬೋದು. ಅದೇ ರೀತಿ ಎ ಬಿ ಅಂತಕ್ಕಂಥ ರಕ್ತವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಎಯಿಂದ ರಕ್ತವನ್ನು ಪಡ್ಕೊಳ್ಬಹುದು, ಬಿಯಿಂದ ರಕ್ತವನ್ನು ಪಡ್ಕೊಳ್ಬಹುದು, ಎ ಬಿಯಿಂದ ಪಡ್ಕೊಳ್ಬಹುದು, ಓ ಇಂದ ಪಡ್ಕೊಳ್ಬಹುದು. ಬಟ್ ಕೊಡ್ತಕ್ಕಂಥದ್ದು ಎ ಬಿಗೆ ಮಾತ್ರನೇ. ಕಾರ್ಬೋಹೈಡ್ರೇಟ್ ನೈಸರ್ಗಿಕ ಪಾಲಿಮರ್ಗೆ ಉದಾಹರಣೆಯಾಗಿರುತ್ತೆ. ಅಂದರೆ ನೈಸರ್ಗಿಕ ಪಾಲಿಮರ್ಗೆ ಉದಾಹರಣೆ ಒಂದು ಬೆಸ್ಟ್ ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ಸ್ಗಳು. ಮಾನವನ ಹೃದಯವು 4 ಕೋಣೆಗಳನ್ನು ಹೊಂದಿರುತ್ತದೆ. ಹೌದಲ್ವಾ ಸ್ನೇಹಿತರೆ? ನಮಗೆ ಗೊತ್ತಿರುವ ಹಾಗೆ ಮಾನವನ ಹೃದಯ 4 ಕೋಣೆಗಳನ್ನು ಒಳಗೊಂಡಿದೆ. ಎಡ ಹೃತ್ಕರ್ಣ, ಎಡ ಹೃತ್ಕುಕ್ಷಿ, ಬಲ ಹೃತ್ಕರ್ಣ, ಬಲ ಹೃತ್ಕುಕ್ಷಿ. ರಾಡರನ್ನು ಹಾರಾಡುವ ವಸ್ತುಗಳನ್ನು ಪತ್ತೆ ಹಚ್ಚಲು ಉಪಯೋಗಿಸುತ್ತಾರೆ. ನೆಕ್ಸ್ಟ್ ಐನ್ಸ್ಟೀನ್ ಅವರು ಒಬ್ಬ ವಿಜ್ಞಾನಿ. ಹೌದಲ್ವಾ? ಸೊ ಐನ್ಸ್ಟೀನ್ ಅಂತಕ್ಕಂಥವ್ರು ಒಬ್ಬ ವಿಜ್ಞಾನಿ. ಹೌದು. ಆ್ಯಂಡ್ ನೆಕ್ಸ್ಟ್ ಐನ್ಸ್ಟೀನ್ ಥಿಯರಿ ಅಂತಲೇ ಬರುತ್ತೆ. ಐನ್ಸ್ಟೀನ್ ಥಿಯರಿ, ಐನ್ಸ್ಟೀನ್ ತತ್ವ ಅಂತಕ್ಕಂಥದ್ದು ಅವರು ಕಂಡುಹಿಡಿತಾರೆ. E=mv² ಬರುತ್ತಲ್ಲ, ಸೊ ಅದು. ನೆಕ್ಸ್ಟು ಬೆಳಕಿನ ವೇಗ ನೀರಿನಲ್ಲಿ ಹಾದು ಹೋಗುವಾಗ ಕಡಿಮೆ ಇರುತ್ತದೆ. ಬೆಳಕಿನ ವೇಗ ನೀರಿನಲ್ಲಿ ಹಾಯ್ದು ಹೋಗುವಾಗ ಕಡಿಮೆ ಇರುತ್ತದೆ. ನೆಕ್ಸ್ಟು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವಂಥ ಸಾಧನ ಮೋಟಾರ್ ಆಗಿರುತ್ತದೆ. ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವಂಥ ಸಾಧನ ಮೋಟಾರ್. ಬೆಳಕಿನ ವೇಗ ಗಾಳಿಯಲ್ಲಿ ಹೆಚ್ಚಾಗಿರ್ತದೆ ಸ್ನೇಹಿತರೆ. ನಾವು ಆಲ್ರೆಡಿ ಇದನ್ನು ಸಹ ನೋಡಿದ್ವಿ. ಬೆಳಕಿನ ವೇಗ ಗಾಳಿಯಲ್ಲಿ ಎಷ್ಟಿರುತ್ತೆ ಅಂದರೆ 3 × 10⁸ ಮೀಟರ್/ಸೆಕೆಂಡ್ ಅಂತಕ್ಕಂಥದ್ದು. ವಿದ್ಯುತ್ ಪ್ರವಾಹದ ಘಟಕವನ್ನು ಆಂಪಿಯರ್ ಮೂಲಕ ವ್ಯಕ್ತಪಡಿಸಬಹುದು. ನೆಕ್ಸ್ಟು ಟಿಂಟಾಲ್ ಪರಿಣಾಮವನ್ನು ಕಂಡುಬರುವ ದ್ರಾವಣ ಅಂದರೆ ನೀರು ಬೆರೆತ ಹಾಲು. ನೀರು ಬೆರೆತ ಹಾಲಿನಲ್ಲಿ ನಾವು ಟಿಂಟಾಲ್ ಪರಿಣಾಮವನ್ನು ಪ್ರಯೋಗವನ್ನು ಮಾಡಬಹುದಾಗಿರುತ್ತೆ. ನೆಕ್ಸ್ಟ್ ಕೃತಕ ರತ್ನಗಳು ಮತ್ತು ನೈಸರ್ಗಿಕ ರತ್ನಗಳನ್ನು ಗುರುತಿಸಲು ನೇರಳಾತೀತ ಕಿರಣಗಳನ್ನು ಬಳಸುತ್ತಾರೆ. ಸೊ ತುಂಬ ಬರುತ್ತೆ ಕಿರಣಗಳಿಗೆ ಸಂಬಂಧಪಟ್ಟಂತೆ. UV ಆಗಿರಬಹುದು, ಎಕ್ಸ್ ಕಿರಣ ಆಗಿರ್ಬೋದು, ಗಾಮಾ ಕಿರಣ ಆಗಿರ್ಬೋದು. ಈ ರೀತಿ ನೋಡ್ತಾ ಹೋದಾಗ ಸ್ನೇಹಿತರೆ ಕೃತಕ ರತ್ನಗಳು ಮತ್ತು ನೈಸರ್ಗಿಕ ರತ್ನಗಳನ್ನು ಗುರುತಿಸೋದಕ್ಕೆ ಐಡೆಂಟಿಫಿಕೇಷನ್ ಮಾಡಬೇಕಂತ ಅಂದರೆ ಈಗ ನ್ಯಾಚುರಲ್ ಮತ್ತು ಆರ್ಟಿಫಿಷಿಯಲ್ ಬಗ್ಗೆ ಯಾವುದು ಒರಿಜಿನಲ್ ಯಾವುದು ಆರ್ಟಿಫಿಷಿಯಲ್ ಅಂತಕ್ಕಂಥ ನಾವು ಚೆಕ್ ಮಾಡಬೇಕಂತ ಅಂದಲ್ಲಿ UV ರೇಸ್ಗಳನ್ನು ಬಳಸ್ತಕ್ಕಂಥದ್ದಾಗಿರುತ್ತೆ. ಮಾನವ ಶರೀರದಲ್ಲಿರುವ ದುಗ್ಧರಸವು ಪ್ರತಿಕಾಯಗಳನ್ನು ಉತ್ಪಾದಿಸುತ್ತದೆ. ಮಾನವ ಶರೀರದಲ್ಲಿರುವ ದುಗ್ಧರಸವು ಪ್ರತಿಕಾಯಗಳನ್ನು ಉತ್ಪಾದಿಸುತ್ತದೆ. ನೆಕ್ಸ್ಟು ನಾರುಗಳಿಂದ ತುಂಬಿದ ಬೇರು ಏಕದಳ ಸಸ್ಯಗಳ ಲಕ್ಷಣಗಳಾಗಿರುತ್ತವೆ. ನಾರುಗಳಿಂದ ತುಂಬಿದ ಬೇರು ಏಕದಳ ಸಸ್ಯಗಳ ಲಕ್ಷಣ. ಸೊ ಫಾರ್ ಎಕ್ಸಾಂಪಲ್ ಅಂತ ಹೇಳಿದರೆ ಸ್ನೇಹಿತರೆ, ನಾರುಗಳಿಂದ ತುಂಬಿದ ಬೇರು ಅಂತ ಹೇಳಿದರೆ ಅಲ್ಲಿ ತಂತು ಬೇರು ಅಂತ ಹೇಳ್ತೀವಿ ಸ್ನೇಹಿತರೆ. ತಂತು ಬೇರನ್ನು ಹೊಂದಿರತಕ್ಕಂಥವು ಯಾವಾಗಲೂ ಸಹ ಏಕದಳ ಸಸ್ಯಗಳಾಗಿರುತ್ತೆ. ಆ್ಯಂಡ್ ಅದರ ಜೊತೆಗೆ ತಂತು ಬೇರಿನ ಜೊತೆಗೆ ನಾವು ನೋಡ್ತಾ ಹೋದರೆ ಅಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ಈ ಒಂದು ಸಮಾಂತರ ನಾಳ ವಿನ್ಯಾಸ ಅಂತ ಹೇಳ್ತೀವಿ. ಎಲೆಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಏಕದಳ ಸಸ್ಯ ತಂತು ಬೇರನ್ನ ಹೊಂದಿರುತ್ತೆ ಮತ್ತು ಸಮಾಂತರ ನಾಳ ವಿನ್ಯಾಸದ ಎಲೆಗಳನ್ನು ಒಳಗೊಂಡಿರುತ್ತೆ. ನೆಕ್ಸ್ಟ್ ಅವಹೀನ ಉಭಯಚರಿಗೆ ಉದಾಹರಣೆ ಮತ್ಸ್ಯ. ಓಕೆ, ಮತ್ಸ್ಯ ಮೀನ್ಸ್ ಮೀನು. ಒಂದು ಮಗುವಿಗೆ ಟ್ರಿಪಲ್ ಆಂಟಿಜನ್ ಚುಚ್ಚುಮದ್ದು ನೀಡಿದಾಗ ಅದು ಡಿಫ್ತೀರಿಯಾ, ನಾಯಿ ಕೆಮ್ಮು ಮತ್ತು ಧನುರ್ವಾಯು ರೋಗಗಳ ವಿರುದ್ಧ ಮಗುವಿಗೆ ರಕ್ಷಣೆಯನ್ನು ನೀಡುತ್ತದೆ. ಸೊ ಇಲ್ಲಿ ಟ್ರಿಪಲ್ ಆಂಟಿಜನ್ ಅಂತ ಕೊಟ್ಟರೆ, ಟ್ರಿಪಲ್ ಆಂಟಿಜನ್ ಅಂತಕ್ಕಂಥ ಒಂದು ಮೆಡಿಸಿನ್ ಅದು ಚುಚ್ಚುಮದ್ದಾಗಿರೋ ಸಹ ಸ್ನೇಹಿತರಲ್ಲಿ ಟ್ರಿಪಲ್ ಅಂತ ಹೇಳಿದ್ರೆ ಅದು ಟ್ರಿಪಲ್ ಯಾವ್ದು ಅಂತ ಹೇಳಿದರೆ ಡಿಫ್ತೀರಿಯಾ ಒಂದಾಗುತ್ತೆ, ನಾಯಿ ಕೆಮ್ಮು ಒಂದು, ಧನುರ್ವಾಯು ರೋಗ ಒಂದು. ಒಟ್ಟು 3 ರೋಗಗಳಿಗೆ ಮಗುವಿಗೆ ರಕ್ಷಣೆಯನ್ನು ಕೊಡೋದಕ್ಕೋಸ್ಕರ ಈ ಒಂದು ಟ್ರಿಪಲ್ ಆಂಟಿಜನ್ ಅಂತಕ್ಕಂಥ ಒಂದು ಚುಚ್ಚುಮದ್ದು ವ್ಯಾಕ್ಸಿನೇಷನ್ ಹಾಕಿಸ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟು ಆತ್ಮಹತ್ಯಾ ಸಂಚಿ ಅಂತಂದರೆ ಲೈಸೋಸೋಮ್ಗಳು. ಇನ್ನು ಪ್ರೋಟೀನ್ ಕಾರ್ಖಾನೆ ಅಂತ ಹೇಳಿದ್ರೆ ರೈಬೋಸೋಮ್ ಬರುತ್ತೆ. ಇನ್ನೊಂದು ಪಾಯಿಂಟ್ ಬರುತ್ತೆ, ಶಕ್ತಿ ಉತ್ಪಾದನಾ ಕೇಂದ್ರ ಬಂದು ಮೈಟೋಕಾಂಡ್ರಿಯಾ ಬಂದಿರುತ್ತೆ. ಅರ್ಥ ಆಯ್ತಲ್ವಾ? ಸೊ ಇದು ಜೀವಕೋಶದಲ್ಲಿ ಬರ್ತಕ್ಕಂಥದ್ದು. ಆತ್ಮಹತ್ಯಾ ಸಂಚಿ ಲೈಸೋಸೋಮ್, ಪ್ರೋಟೀನ್ ಕಾರ್ಖಾನೆ ರೈಬೋಸೋಮ್, ಶಕ್ತಿ ಉತ್ಪಾದನಾ ಕೇಂದ್ರ ಮೈಟೋಕಾಂಡ್ರಿಯಾ. ನೆಕ್ಸ್ಟು ಮೀನುಗಳು ಕಿವಿರುಗಳ ಮುಖಾಂತರ ಉಸಿರಾಡುತ್ತವೆ. ಹೌದಲ್ವಾ? ಸೊ ಮೀನುಗಳು ಉಸಿರಾಡ್ತಕ್ಕಂಥದ್ದು ಕಿವಿರುಗಳ ಮೂಲಕ ಸ್ನೇಹಿತರೆ. ಆ್ಯಂಡ್ ತಿಮಿಂಗ್ಲ ನೀರಲ್ಲಿರುತ್ತೆ, ಅದು ಕಿವಿರದ ಮೂಲಕ ಉಸಿರಾಡೋದಿಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಿ. ತಿಮಿಂಗ್ಲ ಏನಿದೆಯೋ ಅದು ಶ್ವಾಸಕೋಶಗಳ ಮೂಲಕನೇ ಉಸಿರಾಡ್ತಕ್ಕಂಥದ್ದು. ಓಕೆ, ಮೀನುಗಳು ಕಿವಿರುಗಳ ಮೂಲಕ ಉಸಿರಾಡುತ್ತೆ, ಬಟ್ ತಿಮಿಂಗಿಲ ಶ್ವಾಸಕೋಶಗಳ ಮೂಲಕ ಉಸಿರಾಡುತ್ತದೆ. ನೆಕ್ಸ್ಟು ಮಾನವನ ದೇಹದಲ್ಲಿ ಒಟ್ಟು 206 ಮೂಳೆಗಳಿವೆ. ಓಕೆ, ಆ್ಯಂಡ್ ಹೆಂಗಂತ ಏನು ಹೇಳ್ತೀವೋ ಮನುಷ್ಯನ ಒಂದು ದೇಹದಲ್ಲಿ ಇರ್ತಕ್ಕಂಥ 206 ಮೂಳೆಗಳು. ಬಟ್ ಚಿಕ್ಕ ಮಕ್ಕಳಲ್ಲಿ ಇರ್ತಕ್ಕಂಥ ಎಬೋವ್ 300 ಅಂತ ಹೇಳ್ತಾರೆ, 300ಕ್ಕಿಂತ ಜಾಸ್ತಿ. ಆ್ಯಂಡ್ ನೆಕ್ಸ್ಟ್ ಗ್ಲಕೋಮಾ ಕಣ್ಣಿಗೆ ಬರುವ ಒಂದು ಕಾಯಿಲೆ ಆಗಿರುತ್ತೆ. ಗ್ಲುಕೋಮಾ ಅಥವಾ ಗ್ಲಕೋಮಾ ಅಂತ ಹೇಳ್ತೀವಿ. ಗ್ಲುಕೋಮಾ ಕಣ್ಣಿಗೆ ಒಂದು ಪಾರ್ಟ್ಗೆ ಅಥವಾ ಕಣ್ಣಿನ ಒಂದು ಅಂಗಕ್ಕೆ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಮಾನವನ ಅತಿ ದೊಡ್ಡ ಅಂಗ ಅಂತ ಹೇಳಿದ್ರೆ ಅದು ಚರ್ಮ ಆಗಿರುತ್ತೆ.
ವೆರಿ ಇಂಪಾರ್ಟೆಂಟ್. ಮಾನವನ ಅತಿ ದೊಡ್ಡ ಅಂಗ ಚರ್ಮ. ಕರಡಿಗಳು ಜೇನು ಸಿಹಿ ಪದಾರ್ಥವನ್ನು ಇಷ್ಟಪಡುತ್ತವೆ. ಸೊ ಅದು ಗೊತ್ತಿರ್ತಕ್ಕಂಥದ್ದೇನೆ. ನೆಕ್ಸ್ಟ್, ಮಾನವನ ದೇಹದಲ್ಲಿ ಅತಿ ಹೆಚ್ಚಾಗಿರುವ ಮೂಲಧಾತು ಆಕ್ಸಿಜನ್. ಮಾನವನ ದೇಹದಲ್ಲಿ ಅತಿ ಹೆಚ್ಚಾಗಿರುವ ಮೂಲಧಾತು ಆಕ್ಸಿಜನ್. ಮನುಷ್ಯನ ದೇಹದ ಪಿತ್ತಜನಕಾಂಗದಲ್ಲಿ ಯೂರಿಯಾ ಉತ್ಪತ್ತಿಯಾಗುತ್ತದೆ. ನೋಡಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟು. ಮನುಷ್ಯನ ದೇಹದ ಪಿತ್ತಜನಕಾಂಗದಲ್ಲಿ ಯೂರಿಯಾ ಉತ್ಪತ್ತಿಯಾಗುತ್ತದೆ. ಯೂರಿಯಾ ಎಲ್ಲಿ ಉತ್ಪತ್ತಿಯಾಗುತ್ತದೆ? ಮಾನವನ ದೇಹದಲ್ಲಿ ಅಂತ ಕೇಳಬಹುದು. ಮನುಷ್ಯನ ದೇಹದ ಪಿತ್ತಜನಕಾಂಗದಲ್ಲಿ ಯೂರಿಯಾ ಉತ್ಪತ್ತಿಯಾಗುತ್ತದೆ. ವಿಸರ್ಜನೆಯ ದರವನ್ನು ಆಸ್ಮೋಮೀಟರ್ನಿಂದ ಅಳೆಯಬಹುದು. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಅಷ್ಟು ನಿಮಗೆ ಎಲ್ಲೂ ಸಹ ಕೊಡ್ತಕ್ಕಂಥದ್ದಲ್ಲ, ತುಂಬ ರೇರು ಈ ಒಂದು ಪಾಯಿಂಟು. ವಿಸರ್ಜನೆಯ ದರವನ್ನು ಆಸ್ಮೋಮೀಟರ್ನಿಂದ ಅಳೆಯಬಹುದು. ನೆಕ್ಸ್ಟ್, ಭಾರತದ ಎಮ್ಮೆಗಳು ಬೋಸ್ ಲಫಾಸ್ ಟ್ರಾಗೋ ಕ್ಯಾಮ್ಲಸ್ ಜಾತಿಗೆ ಸೇರಿವೆ ಅಂತ ಅಂದರೆ ಭಾರತದ ಎಮ್ಮೆಗಳಿಗೆ ಇರ್ತಕ್ಕಂಥ ಒಂದು ಜಾತಿಯ ಹೆಸರನ್ನು ಕೇಳ್ತಾರಲ್ವ ಸ್ನೇಹಿತರೆ. ಸೊ ಭಾರತದ ಎಮ್ಮೆಗಳು ಬೋಸ್ ಲಫಾಸ್ ಟ್ರಾಗೋ ಕ್ಯಾಮಲಸ್ ಜಾತಿಗೆ ಸೇರಿವೆ. ನೆಕ್ಸ್ಟು, ರಾಣಿಖೇತ್ ವ್ಯಾಧಿ ಕೋಳಿಮರಿಯ ಕಾಯಿಲೆ. ರಾಣಿಖೇತ್ ವ್ಯಾಧಿ ಅಂತಕ್ಕಂಥದ್ದು ಒಂದು ಕೋಳಿಮರಿಗೆ ಬರ್ತಕ್ಕಂಥ ಒಂದು ಕಾಯಿಲೆ ಆಗುತ್ತೆ. ಇಲ್ಲಿ ಕೇಳ್ತಾರೆ ಕೋಳಿ ಮರಿ, ನಾಯಿ ಮರಿ, ಬೆಕ್ಕಿನ ಮರಿ. ಸೊ ಈ ರೀತಿ ಕೇಳ್ತಾರೆ ಸ್ನೇಹಿತರೆ. ರಾಣಿಖೇತ್ ವ್ಯಾಧಿ ಕೋಳಿಮರಿಯ ಒಂದು ಕಾಯಿಲೆ ಆಗಿರುತ್ತೆ. ಇನ್ನು ಅತ್ಯಂತ ಸಿಹಿಯಾದ ಸಕ್ಕರೆ ಫ್ರಕ್ಟೋಸ್ ಆಗಿರುತ್ತೆ. ನೆಕ್ಸ್ಟು, ಇನ್ಸುಲಿನ್ ಅನ್ನು ಪ್ಯಾಂಕ್ರಿಯಸ್ ಸ್ರವಿಸುತ್ತದೆ. ಸೊ ಇನ್ಸುಲಿನ್ ಅಂತಕ್ಕಂಥದ್ದು ಮಧುಮೇಹ ರೋಗಿಗಳಿಗೆ ಅಂದರೆ ಇನ್ಸುಲಿನ್ ಮನುಷ್ಯನಿಗೆ ಕಡಿಮೆ ಆದಾಗ ಮಧುಮೇಹ ಅಥವಾ ಡಯಾಬಿಟಿಸ್ ಅಂತಕ್ಕಂಥದ್ದು ಬರುತ್ತೆ ಸ್ನೇಹಿತರೆ. ಅವನು ಇನ್ಸುಲಿನ್ ಎಲ್ಲಿ ಸ್ರವಿಸ್ತದೆ ಅಂತ ಹೇಳಿದ್ರೆ ಪ್ಯಾಂಕ್ರಿಯಾಸಲ್ಲಿ ಉತ್ಪತ್ತಿ ಆಗ್ತಕ್ಕಂಥದ್ದು ಆಗಿರುತ್ತೆ. ಸೊ ಇನ್ಸುಲಿನ್ ದೇಹಕ್ಕೆ ಕಮ್ಮಿ ಆದಾಗ ಡಯಾಬಿಟಿಸ್ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಸ್ಟೆಥೋಸ್ಕೋಪ್ ಕಂಡುಹಿಡಿದವರು RTH ಲಾನೆಕ್. ಸೊ ಸ್ಟೆಥೋಸ್ಕೋಪ್ ಬಂದು ಹೃದಯ ಬಡಿತವನ್ನು ಕಂಡುಹಿಡಿಯಲು ಮೆಜರ್ ಮಾಡಲು ಇರ್ತಕ್ಕಂಥ ಒಂದು ಸಾಧನ. ಅದನ್ನು ಕಂಡುಹಿಡಿದವರು RTH ಲಾನೆಕ್ ರವರು. ಅನಕೊಂಡ ಎಂಬುದು ಹಾವು. ಮಾನವ ದೇಹದ ಒಳಗಡೆ ಇರುವ ಅತಿ ದೊಡ್ಡ ಅಂಗ ಅಂತ ಹೇಳಿದ್ರೆ ಪಿತ್ತಕೋಶ. ಸ್ನೇಹಿತರೆ, ನಾವು ಲಾಸ್ಟ್ ಒಂದು ಪಾಯಿಂಟ್ ನೋಡಿದ್ವಿ. ಮಾನವನ ದೇಹದ ಅತಿ ದೊಡ್ಡ ಅಂಗ ಅಂತ ಹೇಳಿದ್ರೆ ಅದು ಚರ್ಮ ಆಗಿರುತ್ತೆ. ಆ್ಯಂಡ್ ಅದೇ ರೀತಿ ಮಾನವ ದೇಹದ ಒಳಗಡೆ, ಇಟ್ ಮೀನ್ಸ್ ಬಾಡಿ ಒಳಗಡೆ ಇನ್ನರ್ ಪಾರ್ಟ್ ಅಂತಕ್ಕಂಥದ್ದು ಅತಿ ದೊಡ್ಡ ಅಂಗ, ಅದು ಪಿತ್ತಕೋಶ. ಬೇರು, ಕಾಂಡ ಮತ್ತು ಎಲೆ ಇಲ್ಲದಿರುವ ಸಸ್ಯ ಅಂತ ಹೇಳಿದ್ರೆ ಅದು ಶಿಲೀಂಧ್ರ. ಹೃದಯಾಘಾತಕ್ಕೆ ಮುಖ್ಯ ಕಾರಣ ಕೊಲೆಸ್ಟ್ರಾಲ್. ಕೊಲೆಸ್ಟ್ರಾಲ್ ಎಲ್ಲಿ ಇದಾಗುತ್ತೆ ಅಂತ ಹೇಳಿದ್ರೆ ಬಾಡಿ ಒಳಗಡೆ ರಕ್ತದಲ್ಲಿ ಬರ್ತಕ್ಕಂಥದ್ದು. ಹೃದಯಾಘಾತಕ್ಕೆ ಮುಖ್ಯ ಕಾರಣ ಕೊಲೆಸ್ಟ್ರಾಲ್. ಥೈರಾಯ್ಡ್ ಗ್ರಂಥಿಯು ಮಾನವ ದೇಹದ ಕುತ್ತಿಗೆ ಭಾಗದಲ್ಲಿದೆ. ಥೈರಾಯ್ಡ್ ಗ್ರಂಥಿಯು ಮಾನವ ದೇಹದ ಕುತ್ತಿಗೆ ಭಾಗದಲ್ಲಿ ಕಂಡುಬರ್ತಕ್ಕಂಥದ್ದು ಥೈರಾಯ್ಡ್ ಗ್ರಂಥಿ. ನೆಕ್ಸ್ಟು, ಜೊಲ್ಲಿನಲ್ಲಿ ಇರುವ ಎನ್ಸೈಮ್ ಅಂತ ಹೇಳಿದ್ರೆ ಅದು ಅಮಲೈಸ್. ಕಿಣ್ವ ಅಂತ ಏನು ಹೇಳ್ತೀವಿ, ಎನ್ಸೈಮ್ ಮೀನ್ಸ್ ಕಿಣ್ವ. ಈ ಒಂದು ಅಮಲೈಸ್ ಕಿಣ್ವ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಬಾಯಿಲಿರ್ತಕ್ಕಂಥ ಜೊಲ್ಲಿನಲ್ಲಿ ಕಂಡು ಬರ್ತಕ್ಕಂಥದ್ದು. ನೆಕ್ಸ್ಟ್, ಮೈಟೋಕಾಂಡ್ರಿಯಾ ಎಲ್ಲ ಜೀವಕಣಗಳಲ್ಲೂ ಕಂಡುಬರುತ್ತದೆ. ಸೊ ಮೈಟೋಕಾಂಡ್ರಿಯಾ ಅಂತಕ್ಕಂಥದ್ದು ಸಸ್ಯ ಜೀವಕೋಶದಲ್ಲೂ ಕಂಡುಬರುತ್ತೆ ಆ್ಯಂಡ್ ಪ್ರಾಣಿ ಜೀವಕೋಶದಲ್ಲೂ ಕಂಡುಬರುತ್ತೆ. ಆಲ್ಮೋಸ್ಟ್ ಎಲ್ಲ ಜೀವಕೋಶದಲ್ಲೂ ಸಹ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್, ಯೂರಿಯಾದಲ್ಲಿ ಎಷ್ಟು 46% ಸಾರಜನಕ ಇರುತ್ತದೆ. ನೆಕ್ಸ್ಟ್ ಬಂದು ಯೂರಿಯಾ ಮೀನ್ಸ್ ಇದು ಸಸ್ಯಗಳಿಗೆ ಹಾಕ್ತಕ್ಕಂಥ ಯೂರಿಯಾ. ಸೊ ಅದರಲ್ಲಿ 46% ಸಾರಜನಕ ಒಳಗೊಂಡಿರ್ತಕ್ಕಂಥದ್ದು, ನೈಟ್ರೋಜನ್. H1N1 ರೋಗ ಮೊದಲು ಕಾಣಿಸಿಕೊಂಡಿದ್ದು ಮೆಕ್ಸಿಕೋದಲ್ಲಿ. ಮೂತ್ರಪಿಂಡದ ಮೇಲೆ ಇರುವ ಗ್ರಂಥಿ ಅಡ್ರಿನಲ್. ಸೊ ಲಾಸ್ಟ್ ನೋಡಿದ್ವಿ ನಾವು, ಥೈರಾಯ್ಡ್ ಅಂತಕ್ಕಂಥದ್ದು ಕುತ್ತಿಗೆ ಮೇಲೆ ಕಂಡು ಬಂದರೆ ಅಡ್ರಿನಲ್ ಬಂದು ಮೂತ್ರಪಿಂಡದ ಮೇಲೆ ಕಂಡು ಬರ್ತಕ್ಕಂಥ ಒಂದು ಗ್ರಂಥಿಯಾಗಿರುತ್ತೆ. ದೇಹದ ಶ್ವಾಸಕೋಶ ಭಾಗವು ಕ್ಷಯ ರೋಗಕ್ಕೆ ತುತ್ತಾಗುತ್ತದೆ. ಆಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಕ್ಷಯ ರೋಗದ ತುತ್ತಾಗ್ತಕ್ಕಂಥ ಒಂದು ಭಾಗ ಯಾವುದು ಅಂತ ಕೇಳಿದ್ರೆ ಶ್ವಾಸಕೋಶ. ಸೊ ಕ್ಷಯ ಅಂತಕ್ಕಂಥದ್ದು ಸ್ನೇಹಿತರೆ ದಮ್ಮು ಅಥವಾ ಕೆಮ್ಮು ಅಂತ ಏನು ಹೇಳ್ತೀವೋ ಸ್ನೇಹಿತರೆ, ಕೆಮ್ಮು ಅಥವಾ ದಮ್ಮು, ಹೌದಾ? ಸೊ ಅದು ಕಂಡು ಬರ್ತಕ್ಕಂಥದ್ದು ಕ್ಷಯ ರೋಗ, ಅದು ಶ್ವಾಸಕೋಶದ ಒಂದು ಭಾಗದಲ್ಲಿ. ನೆಕ್ಸ್ಟ್, ಹುಚ್ಚುನಾಯಿ ಕಡಿತದಿಂದ ರೇಬಿಸ್ ರೋಗ ಬರುತ್ತದೆ. ಮಾನವನ ದೇಹದ ನಿರುಪಯುಕ್ತ ಅಂಗ ಅಪೆಂಡಿಕ್ಸ್. ನೋಡಿ ಸ್ನೇಹಿತರೆ, ಮಾನವನ ದೇಹದ ನಿರುಪಯುಕ್ತ ಅಂಗ ಅಂದರೆ ಅದು ಅಪೆಂಡಿಕ್ಸು. ಅಪೆಂಡಿಕ್ಸನ್ನು ಕೆಲವೊಂದು ಟೈಮ್ ಏನು ಮಾಡ್ತಾರೆ, ಆಪರೇಷನ್ ಮಾಡಿ ರಿಮೂವ್ ಮಾಡ್ತಾರೆ. ದ್ವಿದಳ ಧಾನ್ಯಗಳಲ್ಲಿ ಪ್ರೋಟೀನ್ ಹೆಚ್ಚಾಗಿರುತ್ತದೆ. ನೆಕ್ಸ್ಟು ಸ್ನೇಹಿತರೆ, ಇದು ಸಹ 1 ಪಾಯಿಂಟ್ ಹೇಳ್ಬಿಡ್ತೀನಿ. ದ್ವಿದಳ ಧಾನ್ಯದಲ್ಲಿ ಪ್ರೋಟೀನ್ಗಳು ಹೆಚ್ಚಾಗಿರುತ್ತೆ ಆ್ಯಂಡ್ ದ್ವಿದಳ ಧಾನ್ಯಗಳು ತಾಯಿ ಬೇರನ್ನು ಹೊಂದಿರುತ್ತೆ. ಸೊ ಲಾಸ್ಟ್ ನಾನು ಹೇಳಿದೆ ಅಲ್ವಾ, ಏಕದಳ ಸಸ್ಯಗಳು ತಂತು ಬೇರನ್ನು ಹೊಂದಿರುತ್ತೆ, ದ್ವಿದಳ ಧಾನ್ಯಗಳು ತಾಯಿ ಬೇರನ್ನು ಹೊಂದಿರುತ್ತೆ. ಆ್ಯಂಡ್ ಜಾಲಬಂಧ ವಿನ್ಯಾಸವನ್ನು ಹೊಂದಿರತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಈಗ ನೀವು ನೋಡ್ತಾ ಹೋದರೆ
ದ್ವಿದಳ ಧಾನ್ಯಕ್ಕೆ ಎಕ್ಸಾಂಪಲ್ ಅಂತ ಹೇಳಿದ್ರೆ ಸ್ನೇಹಿತರೆ, ಈಗ ಕಡಲೆಕಾಯಿ ಎಲೆ ಆಗಿರಬಹುದು, ಕಡಲೆ ಬೀಜ ಅಂತ ನೋಡ್ತಾ ಹೋದಾಗೆ, ಈಗ ಸಾಸಿವೆದು ಸಹ ದ್ವಿದಳ ಬರುತ್ತೆ, ಅದು ಹಾಗಿರಬಹುದು ಸ್ನೇಹಿತರೆ. ಸೊ ಆಲ್ಮೋಸ್ಟ್ ಯಾವ ರೀತಿ ಜಾಲರಿ ಥರ ಹಗ್ಲಾಗ್ಲ, ಈಗ ಹಲಸಿನ ಎಲೆ ಬರುತ್ತಲ್ಲ, ಸೊ ಆ ಥರ ಆಗಿರೋದು, ಹತ್ತಿ ಎಲೆ ಬರುತ್ತಲ್ಲ, ಹತ್ತಿ ಮರ, ಸೊ ಆ ಥರದ್ದು ಎಲೆ ಏನಿರುತ್ತೋ ಅದು ಜಾಲಬಂಧ ವಿನ್ಯಾಸ ಅಂತ ಹೇಳ್ತೀವಿ, ಅದು ದ್ವಿದಳ ಧಾನ್ಯಕ್ಕೆ ಎಕ್ಸಾಂಪಲ್ ಆಗಿರುತ್ತೆ. ನೆಕ್ಸ್ಟ್ ದ್ವಿತಿ ಸಂಶ್ಲೇಷಣಾ ಕ್ರಿಯೆಗೆ ಸೂರ್ಯನ ಬೆಳಕು ಅತ್ಯವಶ್ಯಕವಾಗಿ ಬೇಕೇ ಬೇಕು. ಸೊ ದ್ವಿತಿ ಸಂಶ್ಲೇಷಣೆ ನಡೀತಕ್ಕಂಥದ್ದು ಸಸ್ಯಗಳಲ್ಲಿ ದ್ವಿತಿ ಸಂಶ್ಲೇಷಣಾ ಕ್ರಿಯೆ ನಡಿಬೇಕಂತಂದ್ರೆ ಸೂರ್ಯನ ಬೆಳಕು ಬೇಕು, ನೀರು ಬೇಕು, ಆ್ಯಂಡ್ ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಸಹ ಅಲ್ಲಿ ಇರಬೇಕಾಗಿರುತ್ತೆ. ಆ್ಯಂಡ್ ಅದು ಸೆಲ್ಯುಲೋಸ್ನಿಂದ ಏನು ಮಾಡ್ತಾ ಹೋಗುತ್ತೆ, ಕ್ಲೋರೋಪ್ಲಾಸ್ಟ್ಗಳನ್ನು ಯೂಸ್ ಮಾಡಿಕೊಂಡು ಕ್ಲೋರೋಪ್ಲಾಸ್ಟಿಂದ ಏನು ಮಾಡುತ್ತದು ತಮ್ಮ ಆಹಾರವನ್ನು ತಯಾರಿಸ್ಕೊಳ್ಳೋದ್ರ ಜೊತೆಗೆ ಈ ಒಂದು ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತೆ. ಸೂಕ್ಷ್ಮಾಣು ಜೀವಿಗಳಲ್ಲಿ ಅತಿ ಚಿಕ್ಕದು ಅಂತೇಳಿದ್ರೆ ವೈರಸ್. ನೆಕ್ಸ್ಟ್ ಮೆದುಳಿನ ಕೆಳಗೆ ಇರುವ ಗ್ರಂಥಿ ಪ್ಯೂಟುಟರಿ ಗ್ರಂಥಿ. ಮೆದುಳಿನ ಕೆಳಗೆ ಇರುವ ಗ್ರಂಥಿ ಪ್ಯೂಟುಟರಿ ಗ್ರಂಥಿ. ಏರಿಯೋಲರ್ ಅಂಗಾಂಶ ಚರ್ಮದ ಕೆಳಗೆ ಇರುತ್ತದೆ. ಸೊ ಚರ್ಮ ಏನಿದೆಯೋ ಚರ್ಮದ ಅಪ್ಪರ್ ಲೇಯರ್ ಬರ್ತಲ್ಲ, ಸೊ ಅದು ಏರಿಯೋಲರ್ ಅಂಗಾಂಶವಾಗಿರುತ್ತದೆ. ಮೂತ್ರಜನಕಾಂಗದಲ್ಲಿರುವ ಕಲ್ಲುಗಳಿಗೆ ಕಾರಣವಾದ ಲವಣಗಳಂತ ಹೇಳಿದ್ರೆ ಕ್ಯಾಲ್ಸಿಯಂ ಆಕ್ಸಲೇಟ್. ಅಂದರೆ ಈ ಒಂದು ಮೂತ್ರಜನಕಾಂಗ ಕಿಡ್ನಿ ಸ್ಟೋನ್ಸ್ ಅಂತ ಹೇಳ್ತೀವಲ್ವಾ, ಸೊ ಕಿಡ್ನಿ ಸ್ಟೋನ್ಸ್ಗೆ ಮೂಲ ಕಾರಣ ಅಂತಕ್ಕಂಥ ಯಾವುದಂತ ಹೇಳಿದ್ರೆ ಕ್ಯಾಲ್ಸಿಯಂ ಆಕ್ಸಲೈಟ್ಗಳು. ಈಸ್ಟ್ ಇದಕ್ಕೆ ಉದಾಹರಣೆ. ಈಸ್ಟ್ ಅಂತಕ್ಕಂಥದ್ದು ಶಿಲೀಂಧ್ರಕ್ಕೆ ಸೇರಿರ್ತಕ್ಕಂಥ ಒಂದು ವರ್ಗವಾಗಿರುತ್ತದೆ. ಹುಚ್ಚುನಾಯಿ ಕಡಿತದಿಂದ ಮಾನವನ ದೇಹದ ಕೇಂದ್ರೀಯ ನರವ್ಯವಸ್ಥೆಗೆ ಧಕ್ಕೆ ಉಂಟಾಗುತ್ತದೆ. ಸೊ ಹುಚ್ಚುನಾಯಿ ಕಡಿತದಿಂದ ರೇಬಿಸ್ ರೋಗ ಬರುತ್ತೆ, ಆ್ಯಂಡ್ ಅದರ ಜೊತೆಗೆ ಈ ಒಂದು ಯಾವ ಭಾಗಕ್ಕೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಕೇಂದ್ರೀಯ ನರವ್ಯವಸ್ಥೆ ಮೀನ್ಸ್ ಕೇಂದ್ರೀಯ ನರವ್ಯವಸ್ಥೆ ಅಂತ ಅಂದಾಗ ಅಸ್ವಸ್ಥನಾಗ್ತಕ್ಕಂಥ ಒಂದು ಇದಾಗುತ್ತೆ ಸ್ನೇಹಿತರೆ. ಕೇಂದ್ರೀಯ ನರವ್ಯವಸ್ಥೆಗೆ ಧಕ್ಕೆಯನ್ನು ಉಂಟಾಗ್ತಕ್ಕಂಥದ್ದು. ವಾಯುಭಾರ ಮಾಪಕವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಟಾರಿಸೆಲ್ಲಿ. ಕಾರ್ಬೋಹೈಡ್ರೇಟ್ ಆಲೂಗಡ್ಡೆಯಲ್ಲಿ ಹೆಚ್ಚಾಗಿರುತ್ತದೆ. ಕಾರ್ಬೋಹೈಡ್ರೇಟ್ಸ್ ಯಾವ ಒಂದು ತರಕಾರಿಯಲ್ಲಿ ಅಥವಾ ಯಾವುದರಲ್ಲಿ ಯಾವೊಂದು ಆಬ್ಜೆಕ್ಟ್ ಅಥವಾ ವಸ್ತುವಿನಲ್ಲಿ ಜಾಸ್ತಿ ಇರುತ್ತೆ ಅಂತೇಳಿ ಆಲೂಗಡ್ಡೆಯಲ್ಲಿ. BT ಹತ್ತಿ ಎಂಬ ಶಬ್ದದಲ್ಲಿ BT ಎಂಬುದು ಏನು? ಸೊ BT ಬದನೆ, ಕಾಟನ್, BT ಕಾಟನ್, ಸೊ ಇದೆಲ್ಲ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. BT ಅಂತಕ್ಕಂಥದ್ದು ಬ್ಯಾಸಿಲಸ್ ಥೆರಿಂಜಿನಿಸ್ ಅಂತಕ್ಕಂಥದ್ದು ಬರುತ್ತೆ. ಬ್ಯಾಸಿಲಸ್ ಥೆರಿಂಜಿನಿಯಸ್ ಅಂತಕ್ಕಂಥದ್ದು. ಅಂಡ್ ನೆಕ್ಸ್ಟ್ ಭಾರಜಲ ಎಂದರೆ ಡಿಟೋರಿಯಂ ಆಕ್ಸೈಡ್ ಆಗಿರುತ್ತೆ. ಪರ್ವತಾರೋಹಿಗಳು ಹೆಚ್ಚಿನ ಎತ್ತರದಲ್ಲಿ ಅಸ್ವಸ್ಥತೆಯನ್ನು ಅನುಭವಿಸಲು ಕಾರಣ ಆಮ್ಲಜನಕದ ಕೊರತೆ. ಸೊ ವೆರಿ ಇಂಪಾರ್ಟೆಂಟ್. ಪರ್ವತಾರೋಹಿಗಳನ್ನು ಪರ್ವತ ಮೇಲೆ ಹತ್ತಕ್ಕಂಥ ಏನಿರ್ತಾರೋ ಅವರು ಹೆಚ್ಚಿನ ಎತ್ತರದಲ್ಲಿ ಅಸ್ವಸ್ಥತೆಯನ್ನು ಅನುಭವಿಸಲು ಕಾರಣ ಆಮ್ಲಜನಕದ ಕೊರತೆಯಾಗಿರುತ್ತದೆ. ನೆಕ್ಸ್ಟು ಕ್ಲೋರೋಮೈಸಿನ್ ಔಷಧಿಯನ್ನು ಟೈಫಾಯ್ಡ್ ಕಾಯಿಲೆಗೆ ಉಪಯೋಗಿಸುತ್ತಾರೆ. ಜ್ವರ, ಟೈಫಾಯ್ಡ್ ಅಂತಕ್ಕಂಥದ್ದು ಒಂದು ಕಾಯಿಲೆ ಏನಿರುತ್ತೋ ಅದಕ್ಕೆ ಬೆಸ್ಟ್ ಮೆಡಿಸಿನ್ ಅಥವಾ ಔಷಧಿ ಅಂತ ಹೇಳಿದ್ರೆ ಕ್ಲೋರೋಮೈಸಿನ್ ಅಂತಕ್ಕಂಥದ್ದು. ಮನುಷ್ಯನ ದೇಹದಲ್ಲಿ ಅತಿ ಗಟ್ಟಿಯಾದ ವಸ್ತು ಹಲ್ಲಿನ ಎನಾಮಲ್. ಮನುಷ್ಯನ ದೇಹದಲ್ಲಿ ಅತಿ ಗಟ್ಟಿಯಾದ ವಸ್ತು ಹಲ್ಲಿನ ಎನಾಮಲ್. ಕಾರ್ಬನ್ ಸಿಂಕ್ಸ್ ಎನ್ನುವುದು ಅರಣ್ಯಗಳನ್ನು ಬೆಳೆಸುವುದಕ್ಕೆ ಸಂಬಂಧಿಸಿದೆ. ಬೆಳ್ಳುಳ್ಳಿ ವಾಸನೆಗೆ ಕಾರಣ ಅದರಲ್ಲಿರ್ತಕ್ಕಂಥ ಗಂಧಕ, ಸಲ್ಫರ್. ಆ್ಯಂಡ್ ಇದಕ್ಕೆ ಮೇಯ್ನ್ ಇನ್ನೊಂದು ಬರುತ್ತೆ, ಉಗುರು ಸುಟ್ಟಾಗ ಅದು ಆಗಿರಬಹುದು, ಮತ್ತು ಬೆಳ್ಳುಳ್ಳಿ ವಾಸನೆ, ಈರುಳ್ಳಿ ವಾಸನೆಗೆಲ್ಲ ಮೇಯ್ನ್ ರೀಸನ್ ಅಂತ ಹೇಳಿದ್ರೆ ಅದು ಗಂಧಕ. ಇದು ಈರುಳ್ಳಿ ಕಟ್ ಮಾಡಿದಾಗ ನಮಗೆ ಯಾಕೆ ಕಣ್ಣಲ್ಲಿ ನೀರು ಬರುತ್ತೆ, ಅದು ಸಹ ಅಷ್ಟೇ ಸಲ್ಫ್ಯೂರಿಕ್ ಆ್ಯಸಿಡ್ ಇರುತ್ತೆ. ಹಾಗಾಗಿ ಈರುಳ್ಳಿನ ಕಟ್ ಮಾಡಿದಾಗ ಅದು ಕಣ್ಣಲ್ಲಿ ನೀರು ಬರ್ತಕ್ಕಂಥದ್ದು ಸಲ್ಫ್ಯೂರಿಕ್ ಆ್ಯಸಿಡ್. ಕತ್ತರಿಸಿದರೆ ಮತ್ತೆ ಬೆಳೆಯುವ ಮಾನವನ ಅಂಗ ಯಾವುದು? ಪಿತ್ತಜನಕಾಂಗ. ಕತ್ತರಿಸಿದರೆ ಮತ್ತೆ ಬೆಳೆಯುವ ಮಾನವನ ಅಂಗ ಪಿತ್ತಜನಕಾಂಗ. ರೈಲು ಕಂಬಿಗಳ ಅಡಿಮರ ಮಾಡಲು ಸಾಲ್ ಮರವನ್ನು ಉಪಯೋಗಿಸುತ್ತಾರೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ರೈಲು ಕಂಬಿಗಳ ಅಡಿಮರ ಮಾಡಲು, ರೈಲು ಕಂಬಿಗಳ ಒಂದು ಅಡಿಮರವನ್ನು ತಯಾರು ಮಾಡಬೇಕಂತ ಅಂದರೆ ಯಾವ ಮರವನ್ನು ಉಪಯೋಗಿಸ್ತಾರೆ? ಇದು ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸಾಲ್ ಮರವನ್ನು ಉಪಯೋಗಿಸ್ತಾರೆ. ರೈಜೋಪೋರಾ ಮ್ಯಾಂಗೋ ಸಸ್ಯಕ್ಕೆ ಉದಾಹರಣೆ. ಕಬ್ಬಿಣ ತುಕ್ಕು ಹಿಡಿದಾಗ ಅದರ ತೂಕ ಹೆಚ್ಚಾಗುತ್ತದೆ. ಕಬ್ಬಿಣ ತುಕ್ಕು ಹಿಡಿದಾಗ ಅದರ ತೂಕ ಹೆಚ್ಚಾಗುತ್ತದೆ. ಸೊ ಆ್ಯಂಡ್ ಕಬ್ಬಿಣ ಯಾವಾಗ ತುಕ್ಕು ಹಿಡಿತದೆ ಅಂತ ಹೇಳಿದ್ರೆ ವಾತಾವರಣದಲ್ಲ ಒಂದು ಆಕ್ಸೈಡ್ನಿಂದ ಅದು ಒಂದು ಆರ್ದ್ರತೆ ಅಂತ ಏನು ಹೇಳ್ತೀವೋ, ಸೊ ತೇವ ಅಥವಾ ಆರ್ದ್ರತೆಯಿಂದ ಈ ಒಂದು ಕಬ್ಬಿಣ ತುಕ್ಕು ಹಿಡಿದಾಗ ಕಬ್ಬಿಣದ ಆಕ್ಸೈಡ್ಗಳು ರಿಲೀಸ್ ಆಗುತ್ತೆ. ಈ ಒಂದು ಕಬ್ಬಿಣದ ಆಕ್ಸೈಡ್ ರಿಲೀಸ್ ಆಗಬಾರ್ದು, ತುಕ್ಕು ಹಿಡಿಬಾರ್ದು ಅಂತ ಇದೆ. ಅದಕ್ಕೆ ಏನು ಮಾಡ್ತಾರೆ, ಸತುವಿನ ಒಂದು ಲೇಪನವನ್ನು ಮಾಡ್ತಾರೆ. ಅದನ್ನು ನಾವು ಗ್ಯಾಲ್ವನೈಸೇಷನ್ ಅಂತ ಕರಿತೀವಿ.
ಬಾಕ್ಸೈಟ್ನಿಂದ ಅಲ್ಯೂಮಿನಿಯಮನ್ನು ಪಡೆಯುತ್ತಾರೆ. ರಬ್ಬರನ್ನು ಗಟ್ಟಿಗೊಳಿಸುವ ಪ್ರಕ್ರಿಯೆಯನ್ನು ವಲ್ಕನೀಕರಣ ಅಂತ ಕರೀತಾರೆ. ಸೊ ವೆರಿ ಇಂಪಾರ್ಟೆಂಟ್, ರಬ್ಬರನ್ನು ಗಟ್ಟಿಗೊಳಿಸುವ ಪ್ರಕ್ರಿಯೆಗೆ ವಲ್ಕನೀಕರಣ ಅಂತ ಕರೀತಾರೆ. ಆ್ಯಂಡ್ ಆಸ್ಪರಿನ್ ಒಂದು ನೋವು ನಿವಾರಕ, ಆಸ್ಪರಿನ್ ಒಂದು ನೋವು ನಿವಾರಕ, ಪೇಯ್ನ್ ಕಿಲ್ಲರ್ ಅಂತ ಹೇಳ್ತೀವಲ್ವಾ, ಸೊ ಅದು ಆಸ್ಪರಿನ್. ಆ್ಯಂಡ್ ನೆಕ್ಸ್ಟು DDT ಒಂದು ಕೀಟನಾಶಕ. DDT ಒಂದು ಕೀಟವನ್ನು ನಾಶ ಮಾಡ್ತಕ್ಕಂಥದ್ದು. ಅದಿದು ಅಷ್ಟೇ ಜೈವಿಕ ವಿಘಟನೆಗೆ ಒಳಗಾಗ್ತಕ್ಕಂಥ ಒಂದು ವಸ್ತು ಅಲ್ಲ DDT. ಜಡ ಅನಿಲಗಳು ರಾಸಾಯನಿಕವಾಗಿ ತುಂಬ ನಿಷ್ಕ್ರಿಯವಾಗಿರುತ್ತೆ. ನಿಷ್ಕ್ರಿಯ ಅಂತ ಹೇಳಿದ್ರೆ ಸ್ನೇಹಿತರೆ, ಸಕ್ರಿಯ ಅಂದರೆ ಆ್ಯಕ್ಟಿವ್ ಆಗಿರುತ್ತೆ, ನಿಷ್ಕ್ರಿಯ ಅಂದರೆ ಅದು ನಾಟ್ ಆ್ಯಕ್ಟಿವ್ ಅಂತ ಹೇಳ್ತೀವಲ್ವ, ಸೊ ತಟಸ್ಥ ಅಂತ ಹೇಳ್ತೀವಲ್ಲ, ಸೊ ಆ ರೀತಿ ಜಡ ಅನಿಲಗಳು ರಾಸಾಯನಿಕವಾಗಿ ತುಂಬ ನಿಷ್ಕ್ರಿಯವಾಗಿರುತ್ತದೆ. ಬೆಣಚುಕಲ್ಲು ಸಿಲಿಕಾನ್ ಡೈಆಕ್ಸೈಡ್ನಿಂದ ಉಂಟಾಗುತ್ತದೆ. ಅಕ್ಕಸಾಲಿಗನು ಚಿನ್ನಕ್ಕೆ ಅಲ್ಪ ಪ್ರಮಾಣದ ತಾಮ್ರವನ್ನು ಬೆರೆಸುವುದರ ಉದ್ದೇಶ ಅದನ್ನು ಕಟುವಾಗಿಸಲು. ಅಂದರೆ ಪ್ಯೂರ್ ಚಿನ್ನ ಏನಿರುತ್ತೆ ತುಂಬಾ ಮೆದುವಾಗಿರುತ್ತೆ, ಹಾಗಾಗಿ ಅದಕ್ಕೆ ತಾಮ್ರವನ್ನು ಮಿಕ್ಸ್ ಮಾಡ್ತಾರೆ. ಸೊ 24 ಕ್ಯಾರೆಕ್ಟರ್ ಚಿನ್ನ ಏನಿರುತ್ತೋ ಅದು 22 ಕ್ಯಾರೆಕ್ಟರ್ ಅಂತಕ್ಕಂಥದ್ದು ಚಿನ್ನವನ್ನು ಬಳಸಿದ್ರೆ 2 ಕ್ಯಾರೆಕ್ಟರು ತಾಮ್ರವನ್ನು ಆ್ಯಡ್ ಮಾಡ್ತಾರೆ. ಸುಣ್ಣದ ಕಲ್ಲಿನ ರೂಪಾಂತರ ಅಮೃತಶಿಲೆ. ಪೆಟ್ರೋಲಿಯಂ ಹೈಡ್ರೋಕಾರ್ಬನ್ಗಳ ಒಂದು ಮಿಶ್ರಣವಾಗಿರುತ್ತದೆ. ಗಾಜು ಒಂದು ಅಸ್ಫಟಿಕ ಘನ, ಚೆಲುವಕಾರಿ ಕ್ಲೋರಿನ್. ನೈಲಾನ್ ಒಂದು ಪಾಲಿಮರ್ ಅಂತ ಹೇಳಿದಾಗ ಸ್ನೇಹಿತರೆ, ಇದೊಂದು ಪಾಲಿಮರ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಅದೊಂದು ಮನುಷ್ಯನಿಂದ ಮಾಡಿರ್ತಕ್ಕಂಥದ್ದಾಗಿರುತ್ತೆ. ಮನುಷ್ಯನಿಂದ ಹೇಳ್ತಾ ಹೋದರೆ ಅದು ನ್ಯಾಚುರಲ್ ಆಗಿ ಗಿಡದಿಂದ ಬರ್ತಕ್ಕಂಥದ್ದಲ್ಲ ನೈಲಾನ್ ಅಂತಕ್ಕಂಥದ್ದು. ಪೆನ್ಸಿಲ್ನಲ್ಲಿ ಕಂಡುಬರುವ HB ಅಕ್ಷರ ಎಂದರೆ ಹಾರ್ಡ್ ಬ್ಲೇಕ್ ಎಂದರ್ಥ. HB ಮೀನ್ಸ್ ಅಂದರೆ ಪೆನ್ಸಿಲಲ್ಲಿ ನಾವು HP ಅಂತ ಹೇಳ್ತೀವಿ, HB ಅಂತ ಹೇಳ್ತೀವಲ್ವಾ, ಸೊ ಅದು ಹಾರ್ಡ್ ಬ್ಲೇಕ್ ಅಂತಕ್ಕಂಥ ಅರ್ಥ ಬರುತ್ತೆ. 24 ಕ್ಯಾರೆಟು ಪರಿಶುದ್ಧ ಚಿನ್ನ, ಅಂದರೆ ಪರಿಶುದ್ಧ ಚಿನ್ನಕ್ಕೆ ಇರ್ತಕ್ಕಂಥದ್ದು 24 ಕ್ಯಾರೆಟು, ಆದರೆ ಅದು ತುಂಬ ಮೃದುವಾಗಿರುತ್ತೆ, ಒಡವೆಗೆ ಮಾಡಿಸ್ಕೊಳ್ಳೋಕ್ಕೆ ಅದು ಯೋಗ್ಯ ಅಥವಾ ಒಂದು ಇರೋದಿಲ್ಲ. ಸೊ ಹಾಗಾಗಿ ತಾಮ್ರವನ್ನು ಮಿಕ್ಸ್ ಮಾಡ್ತಕ್ಕಂಥದ್ದು. ಟ್ಯಾರಿಲಿನ್ ಒಂದು ಪಾಲಿಯೆಸ್ಟರ್ ಆಗಿರುತ್ತೆ. ನೆಕ್ಸ್ಟ್ ಯೂರಿಯಾ ಒಂದು ಸಾರಜನಕ ಗೊಬ್ಬರ. ಓಕೆ, ಸೊ ಯೂರಿಯಾ ಅಂತ ಹೇಳಿದರೆ ಈಗ ಒಂದು ರಾಸಾಯನಿಕ ಗೊಬ್ಬರ ಅಂತ ಏನು ಹೇಳ್ತೀವೋ ಅದರಲ್ಲಿ ಬರ್ತಕ್ಕಂಥದ್ದು. ಇನ್ನು ಸೋಡಾ ನೀರಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತದೆ, CO2 ಸೋಡಾ ನೀರಿನಲ್ಲಿ ಕಂಡು ಬರ್ತಕ್ಕಂಥದ್ದು. ನೀರಿನ ಅಣುಸೂತ್ರ H2O, 2 ಹೈಡ್ರೋಜನು 1 ಆಕ್ಸಿಜನ್ ಅಣು ಇರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪಾದರಸಕ್ಕೆ ಕ್ವಿಕ್ ಸಿಲ್ವರ್ ಎಂಬ ಅಡ್ಡ ಹೆಸರು ಇದೆ, ಕ್ವಿಕ್ ಸಿಲ್ವರ್ ಪಾದರಸ. ಇನ್ನು ಶುದ್ಧ ನೀರು ಈಸ್ ವೆರಿ ಇಂಪಾರ್ಟೆಂಟ್. ಮಳೆ ನೀರನ್ನು ಶುದ್ಧ ನೀರು ಅಂತ ಹೇಳ್ತೀವಿ. ಇದರಲ್ಲಿ ಯಾವುದೇ ಒಂದು ಲವಣಗಳು ಮಿಕ್ಸ್ ಆಗಿರೋದಿಲ್ಲ. ಮಳೆ ನೀರಲ್ಲಿ ಯಾವುದೇ ರೀತಿಯ ಒಂದು ಲವಣಗಳು ಮಿಕ್ಸ್ ಆಗಿರೋಲ್ಲ, ಅದೊಂದು ಶುದ್ಧ ನೀರು. ಕಂಚು ತಾಮ್ರ ಮತ್ತು ತವರವನ್ನು ಒಳಗೊಂಡಿರ್ತದೆ. ಅಂದರೆ ತಾಮ್ರ ಮತ್ತು ತವರಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಕಂಚು, ಅದೊಂದು ಮಿಶ್ರಲೋಹ. ಕಂಚು ಅಂತಕ್ಕಂಥದ್ದು ತಾಮ್ರ ಮತ್ತು ತವರವನ್ನು ಒಳಗೊಂಡಿರ್ತಕ್ಕಂಥ ಒಂದು ಮಿಶ್ರಲೋಹ ಆಗಿರುತ್ತದೆ. ಇನ್ನು ಚಿನ್ನದ ಸಂಕೇತ AU. ನೆಕ್ಸ್ಟ್ ಲೆಡ್ ಪೆನ್ಸಿಲ್ನಲ್ಲಿ ಸೀಸ 0 ಡಿಗ್ರಿ ಇರುತ್ತದೆ, 0% ಇರುತ್ತದೆ ಲೆಡ್ ಪೆನ್ಸಿಲ್ನಲ್ಲಿ. ನೋಡಿ ಸ್ನೇಹಿತರೆ, ಇಲ್ಲಿ ನಾವು ಪೆನ್ಸಿಲ್ ಅಂತಕ್ಕಂಥ ಮುಂದ್ಗಡೆ ಏನಿರುತ್ತೆ ಲೆಡ್ಡು, ಅದನ್ನು ನಾವು PB ಲೆಡ್ಡಿಂದನೇ ಮಾಡಿರ್ತಕ್ಕಂಥ ಅಂತ ಹೇಳ್ತೀವಿ. ಬಟ್ ಲೆಡ್ ಪೆನ್ಸಿಲ್ನಲ್ಲಿ ಸೀಸ 0 ಡಿಗ್ರಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಬಟ್ ಇದು ಎಷ್ಟು ಮಟ್ಟಿಗೆ ಅಂತ ಗೊತ್ತಿಲ್ಲ. ಈ ಒಂದು ಪಾಯಿಂಟನ್ನು ಅಷ್ಟು ಈಸಿಯಾಗಿ ತೊಗೊಳ್ಳಲ್ಲ ಸ್ನೇಹಿತರೆ, ಈ ಪಾಯಿಂಟ್ನ ನಾನು ಬಿಡ್ತೀನಿ. ಯಾಕಂದರೆ ಲೆಡ್ ಪೆನ್ಸಿಲ್ನಲ್ಲಿ ಸೀಸ 0 ಡಿಗ್ರಿ ಇರ್ತದೆ ಅನ್ನೋದು ತಪ್ಪು. ಯಾಕಂದರೆ ಪೆನ್ಸಿಲ್ನಲ್ಲಿ ಇರ್ತಕ್ಕಂಥದ್ದು ಲೆಡ್ PB, ಹೌದಾ? ಸೊ ಆಗಿರಬೇಕಾದ್ರೆ ಈ ಪಾಯಿಂಟ್ನ ಸ್ಕಿಪ್ ಮಾಡೋಣ. ನೆಕ್ಸ್ಟ್ ಕರ್ಪೂರವನ್ನು ಉರಿಸಿದಾಗ ದ್ರವ ರೂಪಕ್ಕೆ ಬಾರದೆ ಅನಿಲವಾಗುತ್ತದೆ. ಹೌದು, ಕರ್ಪೂರವ ಮತ್ತು ನ್ಯಾಪ್ತಲಿನ್ ಅಂತ ಏನು ಹೇಳ್ತೀವೋ, ಸೊ ಅದು ಬಂದು ಏನಾಗುತ್ತೆ, ಡೈರೆಕ್ಟಾಗಿ ಘನರೂಪದಿಂದ ಅನಿಲ ರೂಪಕ್ಕೆ ಹೋಗುತ್ತೆ. ಇದನ್ನು ನಾವು ಉತ್ಪತನ ಅಂತ ಕರಿತೀವಿ. ಸೊ ಇದು ಕರ್ಪೂರವನ್ನು ಉರಿಸಿದಾಗ ದ್ರವ ರೂಪಕ್ಕೆ ಬರದೆ ಡೈರೆಕ್ಟಾಗಿ ಅನಿಲವಾಗುತ್ತದೆ. ಎಲೆಕ್ಟ್ರಿಕ್ ಹೀಟರ್ನಲ್ಲಿ ನೈಕ್ರೋಮನ್ನು ಬಳಸುತ್ತಾರೆ. ಎಲೆಕ್ಟ್ರಿಕ್ ಹೀಟರ್ ಮೀನ್ಸ್ ನೀರು ಕಾಯಿಸಿ ಅಂತ ಏನು ಹೇಳ್ತೀವೋ, ಎಲೆಕ್ಟ್ರಿಕ್ ಹೀಟರ್ನಲ್ಲಿ ನೈಕ್ರೋಮನ್ನು ಬಳಸುತ್ತಾರೆ. ಬೆಂಕಿ ಕಡ್ಡಿ ಉತ್ಪಾದನೆಯಲ್ಲಿ ಕೆಂಪು ರಂಜಕವನ್ನು ಬಳಸುತ್ತಾರೆ. ಆ್ಯಂಡ್ LPG ಇದರ ಪ್ರಮುಖ ಘಟಕ C4H10. ಅಂದರೆ LPG ಮೀನ್ಸ್ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಹೇಳ್ತೀವಿ. ಇದರ ಒಂದು ಪ್ರಮುಖ ಘಟಕ ಅಂತ ಕೊಟ್ಟಿದ್ದಾರೆ C4H10 ಅಂತಕ್ಕಂಥದ್ದು. ಗಾಜನ್ನು ನಿಧಾನವಾಗಿ ತಂಪುಗೊಳಿಸುವ ಪ್ರಕ್ರಿಯೆಗೆ ಅನಿಲನ ಎಂದು ಕರೆಯುತ್ತಾರೆ. ಗಾಜನ್ನು ನಿಧಾನವಾಗಿ ತಂಪುಗೊಳಿಸುವ ಒಂದು ಪ್ರಕ್ರಿಯೆಗೆ ಅನಿಲನ ಎಂದು ಕರೆಯಲಾಗುತ್ತದೆ. ಪೆಟ್ರೋಲ್ನ ಮಾನಕ್ಕಾಗಿ ಆಕ್ಟೇನ್ ನಂಬರನ್ನು ಬಳಸುತ್ತಾರೆ. ಮಾನ ಮೀನ್ಸ್ ಅಳೆಯೋದಕ್ಕೋಸ್ಕರ, ಪೆಟ್ರೋಲನ್ನು ಅಳೆಯೋದಕ್ಕೋಸ್ಕರ ಬಳಸ್ತಕ್ಕಂಥದ್ದು ಆಕ್ಟೇನ್ ನಂಬರ್. ಆವರ್ತನೆಯ ಕೋಷ್ಟಕವನ್ನು ಸಿದ್ಧಗೊಳಿಸಿದವರು ಮೆಂಡಲೀವ್. ಬಟ್ ಇವಾಗ ಇರ್ತಕ್ಕಂಥದ್ದು ಮಾಸ್ಲರ್ ಅವರದು.
ನೆಕ್ಸ್ಟ್ ಜಲಜನಕವನ್ನು ಕಂಡುಹಿಡಿದ ಕ್ಯಾವೆಂಡಿಶ್. ಶಬ್ದದ ವೇಗ ಉಕ್ಕಿನಲ್ಲಿ ಹೆಚ್ಚಾಗಿರುತ್ತದೆ. ಶಬ್ದದ ವೇಗ ಉಕ್ಕಿನಲ್ಲಿ ಹೆಚ್ಚಾಗಿರುತ್ತೆ ಆ್ಯಂಡ್ ಘನವಸ್ತುಗಳಲ್ಲೂ ಹೆಚ್ಚಾಗಿರುತ್ತೆ ಅಂತ ಹೇಳ್ತೀವಿ. ಪಾದರಸದ ಅದಿರು ಸಿನ್ನಾಬಾರ್, ಅಂದರೆ ಪಾದರಸದ ಅದಿರನ್ನು ನಾವು ಸಿನ್ನಾಬಾರ್ ಅಂತ ಹೇಳ್ತೀವಿ ಸ್ನೇಹಿತರೆ. ಅಂದರೆ ಪಾದರಸದಲ್ಲಿ ಬರ್ತಕ್ಕಂಥ ಒಂದು ಅದಿರು ಅದು ಸಿನ್ನಾಬಾರು. ನಗಿಸುವ ಅನಿಲ ನೈಟ್ರಸ್ ಆಕ್ಸೈಡ್ ಆಗಿರುತ್ತೆ, ಲಾಫಿಂಗ್ ಗ್ಯಾಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಟಾಲ್ಕಮ್ ಪೌಡರ್ನ ಮೂಲ ವಸ್ತು ಮೆಗ್ನೀಷಿಯಂ ಸಿಲಿಕೇಟ್ ಆಗಿರುತ್ತದೆ. ಗಾಜಿನ ತಯಾರಿಕೆಯಲ್ಲಿ ಹೊಯ್ಗೆಯನ್ನು ಬಳಸುತ್ತಾರಂತೆ. ನೆಕ್ಸ್ಟ್ ಅಕೌಸ್ಟಿಕ್ ಎನ್ನುವುದು ಒಂದು ಶಬ್ದದ ಬಗ್ಗೆ ಅಧ್ಯಯನ. ಸೊ ಅಕೌಸ್ಟಿಕ್ಸ್ ಅಂತಲೇ ಹೇಳ್ತೀವಿ ನಾವು ಶಬ್ದದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದನ್ನ. ಆ್ಯಂಡ್ ನೆಕ್ಸ್ಟ್ ನ್ಯೂಟನ್ ಚಲನೆಯ ಒಂದು ನಿಯಮ ಜಡತ್ವಕ್ಕೆ ಸಂಬಂಧಿಸಿದೆ. ನ್ಯೂಟನ್ ಚಲನೆಯ ಒಂದು ನಿಯಮ ಜಡತ್ವಕ್ಕೆ ಸಂಬಂಧಿಸಿದೆ. ಚಲನೆ ಎರಡನೇ ನಿಯಮ ವೇಗೋತ್ಕರ್ಷ ದ್ರವ್ಯಕ್ಕೆ ಸಂಬಂಧಿಸಿದೆ. F = ma ಅಂತ ಹೇಳ್ತೀವಲ್ಲ, ಫೋರ್ಸ್ = ಮಾಸ್ ಇಂಟು ಆಕ್ಸಿಲರೇಷನ್ ಅಂತಕ್ಕಂಥದ್ದು ಎರಡನೇದು ಬರುತ್ತೆ. ಆ್ಯಂಡ್ ಮೂರನೇದಕ್ಕೆ ಕ್ರಿಯೆಗೆ ಪ್ರತಿಕ್ರಿಯೆ ಇರುತ್ತೆ, ಅಂದರೆ ಬಾಲ್ ಎಸೆದ್ರೆ ವಾಪಸ್ ಬರುತ್ತೆ ಅಂತಕ್ಕಂಥದ್ದು. ಇನ್ನು ಜಡತ್ವಕ್ಕೆ ಫಸ್ಟ್ ಒಂದು ಅಂತ ಹೇಳಿದ್ರೆ, ಈಗ ಬಸ್ ನಿಂತ್ಕೊಂಡಾಗ ಮೂವ್ ಆಗಿ ಹಿಂದೆ ಬಂದಂಗೆ ಆಗುತ್ತಲ್ಲ, ಅದನ್ನು ನಾವು ಜಡತ್ವ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಬಸ್ಸು ಚಲನೆ ಮಾಡಿ ಅಥವಾ ಒಬ್ಬ ವ್ಯಕ್ತಿ ಏನಾಗ್ತಾನೆ ಬಸ್ ಜೊತೆ ಇಳಿಬೇಕಾದ್ರೆ ಆ ಬಸ್ ಜೊತೆ ಓಡ್ತಾನಲ್ಲ ಮುಂದಕ್ಕೆ ಸ್ವಲ್ಪ ಇಳಿದಾಗ, ಅದೆಲ್ಲ ಜಡತ್ವಕ್ಕೆ ಬರ್ತಕ್ಕಂಥದ್ದು. ಚಲನೆಯ ಒಂದನೇ ನಿಯಮ ಬರುತ್ತೆ. ಇನ್ನು ವೇಗೋತ್ಕರ್ಷ ದ್ರವ್ಯ ಬರ್ತಕ್ಕಂಥದ್ದು F = ma ಅಂತಕ್ಕಂಥದ್ದು ಒಂದು ಫಾರ್ಮುಲಾ ಬರುತ್ತೆ. ಇನ್ನು ಮೂರನೇದು ಬಂದು ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಹೇಳಿದ್ರೆ, ಒಂದು ಬಾಲನ್ನು ಗೋಡೆಗೆ ಎಸೆದ್ರೆ ಅದು ವಾಪಸ್ ರಿಪೀಟ್ ಬರುತ್ತಲ್ಲ, ಸೊ ಅದನ್ನು ನಾವು ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಹೇಳ್ತೀವಿ. ಕಂಪ್ಯೂಟರ್ ಚಿಪ್ ತಯಾರಿಕೆಯಲ್ಲಿ ಸಿಲಿಕಾನನ್ನು ಬಳಸುತ್ತಾರೆ. ವೆರಿ ಇಂಪಾರ್ಟೆಂಟ್, ತುಂಬ ಸಲ ಬಂದಿದೆ ಬೇರೆ ಬೇರೆ ಎಕ್ಸಾಮ್ಸ್ಗಳೆಲ್ಲ. ಪ್ರಾಥಮಿಕ ಬಣ್ಣಗಳಂತ ಹೇಳಿದ್ರೆ ಕೆಂಪು, ಹಸಿರು, ನೀಲಿ. ಇದನ್ನು ನಾವು ಪ್ರೈಮರಿ ಕಲರ್ಸ್ ಅಂತ ಹೇಳ್ತೀವಿ. ಕೆಂಪು, ಹಸಿರು ಆ್ಯಂಡ್ ನೀಲಿ. ವಿಮಾನದಲ್ಲಿ ಎತ್ತರವನ್ನು ಅಳೆಯಲು ಅಲ್ಟಿಮೀಟರನ್ನು ಬಳಸಲಾಗುತ್ತದೆ. ವಿಮಾನಗಳಲ್ಲಿ ಎತ್ತರವನ್ನು ಅಳೆಯಲು ಅಲ್ಟಿಮೀಟರನ್ನು ಬಳಸಲಾಗುತ್ತದೆ. ಕೈ ಗಡಿಯಾರಕ್ಕೆ ಕೀ ಕೊಡುವುದರಿಂದ ಪ್ರಚನ್ನ ಶಕ್ತಿ ಉಂಟಾಗುತ್ತದೆ. ಕೈ ಗಡಿಯಾರಕ್ಕೆ ಕೀ ಕೊಡುವುದರಿಂದ ಪ್ರಚನ್ನ ಶಕ್ತಿ ಉಂಟಾಗುತ್ತೆ. ಸೊ ನೋಡಿ ಸ್ನೇಹಿತರೆ, ಚಲನಶಕ್ತಿ ಪ್ರಚನ್ನ ಶಕ್ತಿ ಅಂತ ಎರಡು ಬರುತ್ತೆ. ಚಲನಶಕ್ತಿಯಲ್ಲಿ ಮೂವ್ ಆಗಬೇಕು. ಪ್ರಚನ್ನ ಶಕ್ತಿಯಿಂದ ಇದ್ದಿತ್ತವೇನೆ ಅದೊಂದು ಕಾರ್ಯವನ್ನು ಮಾಡ್ತಕ್ಕಂಥದ್ದು ನಾವು ಪ್ರಚನ್ನ ಶಕ್ತಿ ಅಂತ ಹೇಳ್ತೀವಿ. ಸೊ ಕೈ ಗಡಿಯಾರಕ್ಕೆ ಕೀ ಕೊಡ್ತಕ್ಕಂಥದ್ದು ಪ್ರಚನ್ನ ಶಕ್ತಿ. ನೆಕ್ಸ್ಟ್ ಧ್ವನಿ ನಿರ್ವಾತ ಪ್ರದೇಶದಲ್ಲಿ ಚಲಿಸುವುದಿಲ್ಲ, ಅಂದರೆ ಧ್ವನಿ ನಿರ್ವಾತ ಪ್ರದೇಶದಲ್ಲಿ ಚಲಿಸುವುದಿಲ್ಲ. ನಿರ್ವಾತ ಇಟ್ ಮೀನ್ಸ್ ಅಲ್ಲಿ ಏನೂ ಇರೋದಿಲ್ಲ ಅನ್ನೋ ಒಂದು ಅರ್ಥದಲ್ಲಿ ಬರುತ್ತೆ ಸ್ನೇಹಿತರೆ. ಅಲ್ಲಿ ಏನು ಖಾಲಿ ಇರುತ್ತಲ್ವಾ. ಸೊ ಧ್ವನಿ ಅಂತಕ್ಕಂಥದ್ದು ಮಧ್ಯ ಏನಾದ್ರು ಒಂದು ಮೀಡಿಯೇಟ್ ಇರಲೇಬೇಕು. ಮೀಡಿಯೇಟ್ ಇಲ್ಲ ಅಂದರೆ ನಿರ್ವಾತ ಪ್ರದೇಶದಲ್ಲಿ ಅದು ಚಲಿಸೋದಿಲ್ಲ, ಕೇಳಿಸೋದಿಲ್ಲ ಅಂತಕ್ಕಂಥದ್ದು. ಸೊನ್ನೆಯನ್ನು ಕಂಡುಹಿಡಿದವರು ಭಾರತೀಯರು. ಕಶೇರುಕಗಳ ಮೊಟ್ಟೆ ಕ್ಯಾಲ್ಸಿಯಂ ಕಾರ್ಬನೇಟ್ ಚಿಪ್ನಿಂದ ಮಾಡಲ್ಪಟ್ಟಿದೆ. ಕಶೇರುಕಗಳ ಮೊಟ್ಟೆ ಕ್ಯಾಲ್ಸಿಯಂ ಕಾರ್ಬನೇಟ್ ಚಿಪ್ನಿಂದ ಮಾಡಲ್ಪಟ್ಟಿದೆ. ಆ್ಯಕ್ಚುಲಿ ಮೊಟ್ಟೆಯ ಒಂದು ವೈಟ್ ಚಿಪ್ ಏನಿರುತ್ತೋ ಚಿಪ್ಪು, ಅದು ಕ್ಯಾಲ್ಸಿಯಂ ಕಾರ್ಬನೇಟಿಂದ ಮಾಡಿರ್ತಕ್ಕಂಥದ್ದು. ಅತಿ ಎತ್ತರದ ಪ್ರಾಣಿ ಜಿರಾಫೆ. ವುಡ್ ಪೆಕ್ಕರ್ ಪಕ್ಷಿ ಹುಳಿ ಆಕಾರದ ಕೊಕ್ಕನ್ನು ಹೊಂದಿರುತ್ತದೆ. ಅಂದರೆ ವುಡ್ ಪೆಕ್ಕರ್ ಅಂತಕ್ಕಂಥ ಒಂದು ಪಕ್ಷಿ ಹುಳಿ ಆಕಾರದ, ಹುಳಿ ಇಟ್ ಮೀನ್ಸ್ ಅವರು ಟೇಸ್ಟ್ ಅಲ್ಲ, ಅದು ಹುಳಿ ಅಂತ ಹೇಳ್ತೀವಲ್ಲ, ಸೊ ಆ ಆಕಾರದ ಕೊಕ್ಕನ್ನು ಹೊಂದಿರುತ್ತದೆ. ದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಒಂದು ಪಕ್ಷಿ. ಕೋಳಿಯು ಕಾವು ಕೊಟ್ಟ 3 ವಾರಗಳ ನಂತರ ಮೊಟ್ಟೆಗಳಿಂದ ಮರಿಗಳು ಹೊರಬರುತ್ತವೆ. ಅಂದರೆ 3 ವಾರ ಅಂತ ಕೊಟ್ಟವ್ರೆ, 7 3 21 ದಿನಗಳು. ಸೊ ಅಷ್ಟು ಟೈಮ್ ಬೇಕು. ಕ್ಯಾಲ್ಸಿಯಂ ಕೊರತೆಯಿಂದ ಹಸುಗಳ ಹಾಲಿನಲ್ಲಿ ಜ್ವರ ಉಂಟಾಗುತ್ತದೆ. ಕ್ಯಾಲ್ಸಿಯಂ ಕೊರತೆಯಿಂದ ಹಸುಗಳ ಹಾಲಿನಲ್ಲಿ ಸ್ನೇಹಿತರೆ ಕೆಲವೊಂದು ಟೈಮ್ ಹೇಳ್ತಾರೆ, ಸೊ ಹಸುವಿನ ಹಾಲನ್ನು ಡೈರೆಕ್ಟಾಗಿ ಕುಡಿತಕ್ಕಂಥದ್ದು ಒಳ್ಳೆಯದಲ್ಲ ಅಂತ ಕೆಲವೊಂದು ಸಂಶೋಧನೆಗಳು ಹೇಳುತ್ತೆ. ಯಾಕಂತ ಅಂದರೆ ಅದನ್ನು ಫಿಲ್ಟ್ರೈಸೇಷನ್ ಮಾಡಬೇಕು, ಅಲ್ಲಿ ಕೆಲವೊಂದು ಕೀಟಾಣುಗಳು ಇರುತ್ತೆ ಅಂತಕ್ಕಂಥದ್ದು ಕೆಲವೊಂದು ಮಾಹಿತಿಗಳು ಸಹ ಕೊಡ್ತಾ ಹೋಗುತ್ತೆ. ಸೊ ಕ್ಯಾಲ್ಸಿಯಂ ಕೊರತೆಯಿಂದ ಹಸುಗಳ ಹಾಲಿನಲ್ಲಿ ಜ್ವರ ಉಂಟಾಗುತ್ತದೆ. ಸೊ ಇದೊಂದು ಪಾಯಿಂಟ್ ನೋಡ್ತಾ ಹೋಗಿ. ನೆಕ್ಸ್ಟ್ ಯುರಾಸಿಲ್ RNAಯಲ್ಲಿ ಅಸ್ತಿತ್ವದಲ್ಲಿದ್ದು DNA ಅಸ್ತಿತ್ವದಲ್ಲಿಲ್ಲ. ಯುರಾಸಿಲ್ ಅಂತಕ್ಕಂಥದ್ದು RNAಯಲ್ಲಿ ಇರುತ್ತಂತೆ, DNA ಇರೋದಿಲ್ವಂತೆ. ಪತ್ರಹರಿತು ಒಂದು ಹಸಿರು ಕಿಣ್ವ. ಸೊ ಎಂಥ ಮಾತು ನೋಡಿ, ಪತ್ರಹರಿತು ಅಂತಕ್ಕಂಥದ್ದು ಒಂದು ಗಿಡ ಅಥವಾ ಸಸ್ಯಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಒಂದು ಸಸ್ಯ ಹಸಿರಾಗಿರೋದಕ್ಕೆ ಮೇನ್ ಕಾರಣದ್ದು ಪತ್ರಹರಿತು, ಹೌದಾ. ಸೊ ಅದೊಂದು ಕಿಣ್ವ ಅಂತ ಇಲ್ಲಿ ಹೆಸರನ್ನ ಕೊಟ್ಟಿದ್ದಾರೆ. ಕಬ್ಬು ಬೆಳೆಯಲ್ಲಿ ದ್ಯುತಿಸಂಶ್ಲೇಷಣ ಕ್ರಿಯೆ ಹೆಚ್ಚು. ನೋಡಿ, ಕಬ್ಬು ಬೆಳೆಯಲ್ಲಿ ದ್ಯುತಿಸಂಶ್ಲೇಷಣ ಕ್ರಿಯೆ ಹೆಚ್ಚು. ನೀವು ಈ ಪ್ರಶ್ನೆಗಳು ನೋಡೇ ಇಲ್ಲ. ದ್ಯುತಿಸಂಶ್ಲೇಷಣ ಕ್ರಿಯೆ ಯಾವೊಂದು ಸಸ್ಯಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ ಅಂತಕ್ಕಂಥ ಹಸಿರು ಸಸ್ಯಗಳಲ್ಲಿ ನಮ್ಗೆ ಗೊತ್ತಿತ್ತು. ಬಟ್ ಕಬ್ಬು ಬೆಳೆಯಲ್ಲಿ ದ್ಯುತಿಸಂಶ್ಲೇಷಣ ಕ್ರಿಯೆ ಹೆಚ್ಚು. ನೋಟ್ ಯುವರ್ ಪಾಯಿಂಟ್. ಆ್ಯಂಡ್ ನೆಕ್ಸ್ಟ್, ಮಗುವಿನ ಲಿಂಗವನ್ನು ತಂದೆಯ ವರ್ಣತಂತು ಮೂಲಕ ನಿರ್ಧರಿಸಬಹುದು.
ಮಗುವಿನ ಲಿಂಗವನ್ನು ತಂದೆಯ ವರ್ಣತಂತು ಮೂಲಕ ಹೌದಲ್ವಾ. ಈಗ ಏನಂತ ಹೇಳಿದ್ರೆ ಹೆಣ್ಣು ಅಂತ ಹೇಳಿದ್ರೆ ಎಕ್ಸ್ ಇರುತ್ತೆ, ತಂದೆ ಅಂತ ಹೇಳಿದ್ರೆ XY ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಎರಡು ಮಿಕ್ಸ್ ಆಗುತ್ತೆ ಹೌದಾ. ತಂದೆಯಿಂದ ಎಕ್ಸ್ ಅಂತಕ್ಕಂಥದ್ದು ತಾಯಿಗೆ ಸೇರಿಕೊಂಡು ಅಲ್ಲಿ ಹೆಣ್ಣು ಬರುತ್ತೆ, ತಂದೆಯಿಂದ Y ಅಂತಕ್ಕಂಥ ಒಂದು ವರ್ಣತಂತು ಸೇರಿಕೊಂಡಾಗ ಅದು ಗಂಡು ಮಗು ಆಗುತ್ತೆ. ಮೇಕೆಯ ಗರ್ಭಾವಧಿ 150 ದಿನ. ಹಾವಿನ ಕಡಿತ ಮೊದಲು ರಕ್ತ ಪರಿಚಲನೆ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಯಾಕಂತಂದರೆ ಹಾವಿನ ಕಡಿದಾಗ ಏನಾಗುತ್ತೆ, ಈಗ ರಕ್ತ ಪರಿಚಲನ ಏನು ಬಾಡಿಲಿ ಮೂವ್ ಆಗ್ತಿರುತ್ತೋ ಸೊ ಅದು ಫಾಸ್ಟಾಗಿ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಆ ಒಂದು ರಕ್ತ ಏನು ಬಾಡಿಲಿ ಫುಲ್ ಅದು ನಾವು ನೋಡಿರಬಹುದು. ಏನಾದರೂ ಒಂದು ನಾವು ಕಟ್ ಮಾಡಿಕೊಂಡ್ರೆ ಅಥವಾ ಏನಾದರೂ ಒಂದು ಪಿನ್ ಚುಚ್ಕೊಂಡ್ರೆ ರಕ್ತ ಬ್ಲಡ್ ಯಾವ ರೀತಿ ಬರುತ್ತೆ ಹೇಳಿ, ಹೌದಲ್ವ. ಸೊ ಆಗಿರಬೇಕಾದ್ರೆ ಬಾಡಿ ತುಂಬ ಏನಾಗುತ್ತೆ, ರಕ್ತ ಎಲ್ಲೋ ಒಂದು ಕಡೆ ನಿಂತಿರೋದಿಲ್ಲ, ಅದು ಹರಿದಾಡ್ತಾನೇ ಇರುತ್ತೆ. ಸೊ ಹಾಗಾಗಿ ಹಾವು ಕಡಿದಾಗ ತಕ್ಷಣ ಏನಾಗುತ್ತೆ, ಬ್ಲಡ್ಡು ಓಡಾಡ್ತಿರುತ್ತಲ್ವ, ಸರಿದಾಡ್ತಿರ್ತಲ್ಲ, ಅದರಲ್ಲಿ ಏನಾಗುತ್ತೆ ಜಾಸ್ತಿ ಪರಿಣಾಮ ಬೀರ್ತಕ್ಕಂಥದ್ದು. ಕಾಂಪೋಸ್ಟ್ ಸಸ್ಯಗಳಿಗೆ ಸಂತುಲಿತ ರಸಗೊಬ್ಬರ. ಕಾಂಪೋಸ್ಟ್ ಅಂತಕ್ಕಂಥದ್ದು ಸಸ್ಯಗಳಿಗೆ ಸಂತುಲಿತ ರಸಗೊಬ್ಬರ. ಕಾಂಪೋಸ್ಟ್ ರೆಡಿ ಮಾಡ್ತಾರೆ, ನೋಡಿರಬಹುದು ನೀವು. ನೆಕ್ಸ್ಟ್, ಮಾಂಸಖಂಡದ ಸಂಕೋಚನಕ್ಕೆ ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂನ ಅವಶ್ಯಕತೆ ಇದೆಯಂತೆ. ಮಂಗನ ಮಾವು ಮಾಪ್ಸ್ ವೈರಸ್ನಿಂದ ಬರತಕ್ಕಂಥ ಒಂದು ರೋಗ ಆಗಿರುತ್ತದೆ. ಆಲದ ಮರದಿಂದ ಇಳಿ ಬಿದ್ದಿರುವ ಬೇರ್ನ ಪ್ರಾಪ್ ಬೇರ್ ಅಂತ ಕರೀತಾರೆ. ಆಲದ ಮರದಿಂದ ಕೆಳಗಡೆ ಜೋತ್ ಬಿದ್ದಿರುತ್ತಲ್ಲ, ಸೊ ಈಗೆಲ್ಲ ಜೋಕಲೆಲ್ಲ ಆಡ್ತಾರೆ ಹಿಡ್ಕೊಂಡೋದನ್ನ, ಸೊ ಅದನ್ನು ನಾವು ಪ್ರಾಪ್ ಬೇರ್ ಅಂತ ಕರಿತೀವಿ. ಕಾಮಾಲೆಯು ಪಿತ್ತಜನಕಕ್ಕೆ ಸಂಬಂಧಿಸಿದ ಒಂದು ರೋಗ. ಕಾಮಾಲೆ ಅಂತಕ್ಕಂಥದ್ದು ಲಿವರ್ಗೆ ಸಂಬಂಧಿಸಿದ ಒಂದು ರೋಗ ಆಗಿರುತ್ತೆ. ಸೊ ನೀವು ಕೇಳ್ಬೋದು ಲಿವರ್ ಜಾಂಡಿಸ್ ಅಂತಕ್ಕಂಥದ್ದು ಏನಾಗಿತ್ತು, ಲಿವರ್ ಜಾಂಡಿಸ್ ಅಂತ ಹೇಳ್ತೀವಲ್ವ. ಸೊ ಕಾಮಾಲೆಯು ಪಿತ್ತಜನಕಾಂಗಕ್ಕೆ ಸೇರ್ತಕ್ಕಂಥ ಒಂದು ರೋಗ ಆಗಿರುತ್ತೆ. ಕಾವಳ ಮೋಡಗಳ ಪ್ರೇಕ್ಷಕವಲ್ಲ. ಸೊ ಕಾವಳ ಮೋಡಗಳ ಪ್ರೇಕ್ಷಕವಲ್ಲಂತೆ, ಬಟ್ ಕಾವಳ ಮೀನ್ಸ್ ಅದರ ಅರ್ಥ ಕರೆಕ್ಟಾಗಿ ಇಲ್ಲ. ಮಳೆಯನ್ನು ಉಂಟು ಮಾಡುವ ಮೋಡಗಳು ಸಿರಿಸ್ ಮೋಡಗಳು. ಓಕೆ, ಮೋಡಗಳಲ್ಲೂ ಸಹ ತುಂಬ ಇದೆ ನೋಡಿ. ಮಳೆಯನ್ನು ಉಂಟು ಮಾಡುವ ಮೋಡಗಳನ್ನ ಸಿರಿಸ್ ಮೋಡಗಳಂತ ಕರೀತಾರೆ. ತೆಂಗು ಒಂದು ತೋಟಗಾರಿಕಾ ಬೆಳೆ, ಹೌದಲ್ವಾ. ವಯಸ್ಕರಲ್ಲಿ ರಕ್ತದ ಕೋಶಗಳ ತಯಾರಾಗುವುದು ಅಸ್ಥಿ ಮಜ್ಜೆಯಲ್ಲಿ. ಅಂದರೆ ರಕ್ತದ ಕೋಶಗಳು, ರಕ್ತ ಏನಿದೆಯೋ ಅದು ಬಾಡಿಯಲ್ಲಿ ತಯಾರಾಗ್ತಕ್ಕಂಥದ್ದು ಈ ಒಂದು ಅಸ್ಥಿ ಮಜ್ಜೆಯಲ್ಲಿ. ಕಲ್ಲಿದ್ದಲು ನವೀಕರಿಸಲಾಗದ ಸಂಪನ್ಮೂಲ. ಸ್ನೇಹಿತರೆ, ನಾವು ನೋಡ್ತಾ ಹೋದರೆ ಎರಡು ರೀತಿ ನೋಡ್ತೀವಿ, ನವೀಕರಿಸಬಹುದಾದ, ನವೀಕರಿಸಲಾಗದ ಸಂಪನ್ಮೂಲ ಅಂತ. ನವೀಕರಿಸಬಹುದಾದ ಅಂತ ಹೇಳಿದ್ರೆ ನಾವು ಮನುಷ್ಯರಾಗ್ತಕ್ಕಂಥರು ಅದನ್ನು ಹೊಸ್ದಾಗಿ ನಾವು ಕ್ರಿಯೇಟ್ ಮಾಡಬಹುದು, ಅದನ್ನು ನಾವು ನವೀಕರಿಸಬಹುದಾದ ಅಂತ ಹೇಳ್ತೀವಿ. ಮನುಷ್ಯನಿಂದ ತಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇರೋದನ್ನ ನವೀಕರಿಸಲಾಗದ ಅಂತ ಹೇಳ್ತೀವಿ. ಅಂದರೆ ಕಲ್ಲಿದ್ದಲು ಲಕ್ಷಾನುಗಟ್ಟಲೆ ವರ್ಷಗಳ ಹಿಂದೆ ಏನಾಗಿರುತ್ತೆ, ಅದು ಪಳೆಯುಳಿಕೆಗಳ ಮೂಲಕ ಆಗಿರ್ತಕ್ಕಂಥ. ಇದು ಮನುಷ್ಯ ಇವತ್ತು ಏಕಾಏಕಿ ತಯಾರು ಮಾಡೋಕ್ಕೆ ಅಥವಾ ರೆಡಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಅಂಥದ್ದು ನಾವು ನವೀಕರಿಸಲಾಗದ ಅಂತ ಹೇಳ್ತೀವಿ. ಸೊ ಇಲ್ಲಿ ಕಲ್ಲಿದ್ದಲು, ಪೆಟ್ರೋಲು, ಡೀಸೆಲು, ಸೀಮೆಎಣ್ಣೆ ಇದೆಲ್ಲ ಬರುತ್ತೆ, ಅದು ನವೀಕರಿಸಲಾಗದ ಸಂಪನ್ಮೂಲ. ನೆಕ್ಸ್ಟ್, ಅನುವಂಶೀಯತೆಗೆ ಸಂಬಂಧಿಸಿದ ನಿಯಮಗಳನ್ನು ನಿರೂಪಿಸಿದ ವಿಜ್ಞಾನಿ ಗ್ರೆಗರ್ ಮೆಂಡೆಲ್ರವರು. ಜೆನೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ತೊಗೊಳ್ತಾರೆ ಅವರು ಪಿ ಬಟಾಣಿ ಆಗಿರ್ಬೋದು ಅಥವಾ ಇಲಿಗಳ ತೊಗೊಂಡು ಮಾಡ್ತಾರೆ. ಸೊ ಅಲ್ಲಿ ಕೆಲವೊಂದು ಪ್ರಯೋಗಗಳನ್ನ ಮಾಡಿ ಈ ಒಂದು ಅನುವಂಶೀಯತೆಗೆ ಸಂಬಂಧಪಟ್ಟಂತೆ ನಿಯಮಗಳನ್ನ ಕೊಡ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್, ಮಾಂಸಾಹಾರಿ ಸಸ್ಯಗಳಲ್ಲಿ ಮಾರ್ಪಾಡಾಗುವ ಭಾಗ ಎಲೆ. ಕೇಳಬಹುದು, ನನಗೂ ಸ್ವಲ್ಪ ಶಾಕ್ ಆಯಿತು ಮಾಂಸಾಹಾರಿ ಅಂದ ತಕ್ಷಣ. ಈಗ ಕೀಟಹಾರಿ ಸಸ್ಯಗಳಂತ ಏನು ಹೇಳ್ತೀವೋ ಸ್ನೇಹಿತರೆ, ಕೀಟಹಾರಿ ಸಸ್ಯಗಳಲ್ಲಿ ಮಾರ್ಪಾಡಾಗುವ ಭಾಗ ಅದು ಎಲೆ. ಓಕೆ, ಅದನ್ನು ನೋಡ್ಕೊಳ್ತಾ ಹೋಗಿ. ಇವೆಲ್ಲ ಹೊಸ ಪಾಯಿಂಟ್ಸ್ಗಳು. ಮಧುಮೇಹ ರೋಗಿಗಳಿಗೆ ಸಕ್ಕರೆ ಮಟ್ಟವನ್ನು ಬೆನೆಡಿಕ್ಟ್ ಪರೀಕ್ಷೆಯ ಮೂಲಕ ಪತ್ತೆ ಹಚ್ಚಲಾಗುತ್ತದೆ. ಎಸ್, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಮಧುಮೇಹ ರೋಗಿಗಳಿಗೆ ಸಕ್ಕರೆ ಮಟ್ಟವನ್ನು, ಗ್ಲೂಕೋಸ್ ಅನ್ನು ಹೇಳ್ಬೇಕಂತ ಹೇಳಿದ್ರೆ ಇದು ಕಾರ್ಬೋಹೈಡ್ರೇಟ್ಸ್ ಅದು ಬರುತ್ತೆ ಸ್ನೇಹಿತರೆ. ಕಾರ್ಬೋಹೈಡ್ರೇಟ್ಸ್ ಅಂತಕ್ಕಂಥದ್ದು ಏನಿರುತ್ತೋ ಅಲ್ಲಿ ಸಕ್ಕರೆ ಮಟ್ಟ ಅಂತಕ್ಕಂಥ ಕಂಡು ಬರುತ್ತೆ. ಕಾರ್ಬೋಹೈಡ್ರೇಟ್ಸ್ ಮತ್ತು ಪರೀಕ್ಷೆ ಅಂತಲೇ ಹೇಳ್ಬೋದು. ಇದು ಕಾರ್ಬೋಹೈಡ್ರೇಟ್ಸ್ ಪರೀಕ್ಷೆ, ಬೆನೆಡಿಕ್ಟ್ ಪರೀಕ್ಷೆ. ಇಲ್ಲಿ ಶುಗರ್ ಲೆವೆಲನ್ನು ಚೆಕ್ ಮಾಡೋದಕ್ಕೆ ಮಾಡ್ತಕ್ಕಂಥದ್ದು ಬೆನೆಡಿಕ್ಟ್ ಪರೀಕ್ಷೆ ಆಗಿರುತ್ತೆ. ತಾಮ್ರ ಸಂಕೇತ CU ಆಲ್ರೆಡಿ ನಾವು ನೋಡಿದ್ವಿ. ತಾಮ್ರ ಸಂಕೇತ CU. ಆ್ಯಂಡ್ ನೆಕ್ಸ್ಟ್, ಕಬ್ಬಿಣ ಸಂಕೇತ Fe, ಗಂಧಕ ಬಂದು ಸಲ್ಫರ್ S ಆಗಿರುತ್ತೆ, ಬೆಳ್ಳಿಯ ಸಂಕೇತ Ag ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಬಂಗಾರ, ಚಿನ್ನದ ಒಂದು ಸಂಕೇತ Au ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ರೆಫ್ರಿಜರೇಟರ್ಗಳಲ್ಲಿ ಫ್ರಿಯಾನ್ ಅನ್ನು ಬಳಸುತ್ತಾರೆ. ರೆಫ್ರಿಜರೇಟರ್ಗಳಲ್ಲಿ ಫ್ರಿಯಾನ್ ಅನ್ನು ಬಳಸುತ್ತಾರೆ. ಹಸಿರು ಹಣ್ಣನ್ನು ಪರಿಪಕ್ವಗೊಳಿಸಲು ಬಳಸುತ್ತಾರೆ ಈಥಲೈನ್. ಅಂದರೆ ಸ್ನೇಹಿತರೆ, ಇದು ತುಂಬ ಸಲ ಕೇಳಿದ್ದಾರೆ. ಯಾವ ರೀತಿ ಕೇಳ್ತಾರೆ ಅಂದರೆ, ಡೈರೆಕ್ಟಾಗಿ ಹಸಿರು ಹಣ್ಣನ್ನು ಪರಿಪಕ್ವಗೊಳಿಸೋ ಅಂತ ಕೇಳೋದಿಲ್ಲ. ಕೆಲವೊಂದು ಹಣ್ಣು ಅಥವಾ ಬಾಳೆಹಣ್ಣನ್ನು ಪಕ್ವಗೊಳಿಸಲು ಬಳಸ್ತಕ್ಕಂಥ ಒಂದು
ಕೆಮಿಕಲ್ ಯಾವುದು ಅಂತ ಕೇಳ್ಬೋದು, ರಾಸಾಯನಿಕ ಯಾವುದು ಅಂತ ಕೇಳ್ಬೋದು, ಅಥವಾ ಆರೆಂಜನ್ನು ಪಕ್ವಗೊಳಿಸಲು ಅಂತ ಕೇಳ್ಬೋದು, ಅಥವಾ ಮ್ಯಾಂಗೋನ ಪಕ್ವಗೊಳಿಸಲು ಅಂತ ಕೇಳ್ಬೋದು. ಟೋಟಲ್ ಆಗಿ ಹಣ್ಣನ್ನು ಪರಿಪಕ್ವಗೊಳಿಸಲು ಬಳಸ್ತಕ್ಕಂಥದ್ದು ಈಥೈಲಿನ್. ಓಕೆ, ಈಥೈಲಿನ್. ಜರ್ಮನ್ ಸಿಲ್ವರ್ ಒಂದು ಬೆಳ್ಳಿ ಅಲ್ಲ. ಸೊ ಜರ್ಮನ್ ಸಿಲ್ವರ್, ಸೊ ಸಿಲ್ವರ್ ಅಂತಕ್ಕಂಥದ್ದು ಬೆಳ್ಳಿ. ಎಯು ಅಂತ ಏನು ಎ ಜಿ ಅಂತ ಏನು ಹೇಳಿದ್ವಿ, ಎ ಜಿ ಬೆಳ್ಳಿ, ಅದೊಂದು ಸಿಲ್ವರ್. ಬಟ್ ಜರ್ಮನ್ ಸಿಲ್ವರ್ ಅಂತ ಇತ್ತೀಚೆಗೆ ತುಂಬ ಜನಕ್ಕೆ ಗೊತ್ತಿದೆ ಸ್ನೇಹಿತರೆ. ಅದು ಬೆಳ್ಳಿ ರೂಪವನ್ನು ಕಾಣಿಸುತ್ತೆ, ಬಟ್ ಅದು ಬೆಳ್ಳಿ ಅಲ್ಲ. ಅದು ಜರ್ಮನ್ ಸಿಲ್ವರ್ ಒಂದು ಬೆಳ್ಳಿ ಆಗಿರೋದಿಲ್ಲ. ನೆಕ್ಸ್ಟ್ ಟೆಟ್ರಾ ಈಥೈಲ್ ಸೀಸವ್ ಒಂದು ಆ್ಯಂಟಿ ನಾಕಿಂಗ್ ಅಂತ ನೋಡಿ. ಆ್ಯಂಡ್ ನೆಕ್ಸ್ಟು ಒದ್ದೆಯಾದ ಬಟ್ಟೆಗಳು ಬಾಷ್ಪೀಭವನ ಪ್ರಕ್ರಿಯೆಯ ಮೂಲಕ ಒಣಗುತ್ತವೆ. ಒದ್ದೆಯಾದ ಬಟ್ಟೆಗಳು ಬಾಷ್ಪೀಭವನ ಮೀನ್ಸ್ ನೀರು ಆವಿ ಆಗ್ತಕ್ಕಂಥದ್ದು, ಬಾಷ್ಪೀಕರಣ ಆಗ್ತಕ್ಕಂಥದ್ದು. ಹೌದಾ? ಭಾರತ ಅತಿ ದೊಡ್ಡ ಉದ್ಯಮ ಅಂತ ಹೇಳಿದ್ರೆ ಅದು ಜವಳಿ ಉದ್ಯಮ. ಜವಳಿ ಮೀನ್ಸ್ ಬಟ್ಟೆ ಉದ್ಯಮ ಭಾರತ ಅತಿ ದೊಡ್ಡ ಉದ್ಯಮವಾಗಿರುತ್ತದೆ. ವೆರಿ ಇಂಪಾರ್ಟೆಂಟ್. ಸಮುದ್ರದ ನೀರಿನ pH ಮಟ್ಟ 8.3 ಅಂದರೆ ಅದು ಒಂದು ಕ್ಷಾರ ಅಥವಾ ಆಮ್ಲೀಯ ಆಗಿರುತ್ತೆ. ನೋಡಿ ಸ್ನೇಹಿತರೆ, 7ಕ್ಕಿಂತ ಜಾಸ್ತಿ ಬಂದರೆ ಅದೆಲ್ಲ ಆಮ್ಲ. pH ವ್ಯಾಲ್ಯೂ 7ಗಿಂತ ಜಾಸ್ತಿ ಬಂದರೆ ಅದೆಲ್ಲ ಆಮ್ಲೀಯ ಆಗಿರುತ್ತೆ. 7ಗಿಂತ ಕೆಳಗಡೆ ಬಂದರೆ ಅದೆಲ್ಲ ಪ್ರತ್ಯಾಮ್ಲ ಆಗಿರುತ್ತೆ. 7 ಬಂದರೆ ಅದು ತಟಸ್ಥ ಆಗಿರುತ್ತೆ. ಹೆಚ್ಚಿನ ಒತ್ತಡದಿಂದ ನೀರಿನ ಕುದಿಯುವ ಬಿಂದು ಹೆಚ್ಚಿರುವುದರಿಂದ ಪ್ರೆಷರ್ ಕುಕ್ಕರ್ನಲ್ಲಿ ಆಹಾರ ವಸ್ತು ಬೇಗನೆ ಬೇಯುತ್ತದೆ. ಹೆಚ್ಚಿನ ಒತ್ತಡ ಮೇಯ್ನು. ಪ್ರೆಷರ್ ಕುಕ್ಕರ್ನಲ್ಲಿ ಆಹಾರ ಬೇಗ ಬೇಯೋದಕ್ಕೆ ಕಾರಣ ಒತ್ತಡ. ಓಕೆ. RDXನ ರಾಸಾಯನಿಕ ಹೆಸರು. RDX ಕೇಳಿರಬಹುದು ನೀವು. RDXನ ರಾಸಾಯನಿಕ ಹೆಸರು ಸೈಕ್ಲೋಟ್ರೈ ಮೆಥಿಲಿನ್ ಟ್ರೈನೈಟ್ರಮೀನ್ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೀರಿನಲ್ಲಿ ಗಾಳಿಯ ಗುಳ್ಳೆಯು ಹೊಳೆಯುವುದಕ್ಕೆ ಕಾರಣ ಸಂಪೂರ್ಣ ಆಂತರಿಕ ಪ್ರತಿಫಲನ, ಟೋಟಲ್ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ. ಓಕೆ, ಸೊ ನೀರಿನಲ್ಲಿ ಗಾಳಿಯ ಗುಳ್ಳೆಯು ಹೊಳೆಯುವುದಕ್ಕೆ ಕಾರಣ ಟೋಟಲ್ ಇಂಟರ್ಫರೆನ್ಸ್ ರಿಫ್ಲೆಕ್ಷನ್. ಚಿನ್ನ ಕಾಂತವಸ್ತು ಅಲ್ಲ. ಸೊ ಗೊತ್ತಿದೆ ಸ್ನೇಹಿತರೆ, ಹೌದಲ್ವಾ? ಚಿನ್ನ ಅಂತಕ್ಕಂಥದ್ದು ಕಾಂತವಸ್ತು ಡೆಫಿನೆಟ್ ಆಗಲ್ಲ. ಕಾಂತವಸ್ತು ಕಬ್ಬಿಣ ಆಗಿರುತ್ತೆ. ಬಟ್ಟೆ ಒಗೆಯುವ ಯಂತ್ರವು, ಸೊ ನಿಕ್ಕಲು ಸಹ ಬರುತ್ತೆ ಸ್ನೇಹಿತರೆ. ಕಾಂತವಸ್ತುಗೆ ನಿಕ್ಕಲ್ ಬರುತ್ತೆ, ಬಟ್ ಚಿನ್ನ ಅಂತಕ್ಕಂಥದ್ದು ಒಂದು ಅಕಾಂತೀಯ ವಸ್ತು. ಬಟ್ಟೆ ಒಗೆಯುವ ಯಂತ್ರವು ಕಾರ್ಯನಿರ್ವಹಿಸುವುದು ಅಪಕೇಂದ್ರಣ ತತ್ವದ ಆಧಾರದ ಮೇಲೆ. ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಜಿಕಾ ಎನ್ನುವುದು ಒಂದು ವೈರಸ್ನ ಒಂದು ಹೆಸರು. ಎಬೋಲಾ ಎನ್ನುವುದು ಸಹ ಒಂದು ವೈರಸ್ಸು. HIV ಅಂತಕ್ಕಂಥ ಒಂದು ವೈರಸ್ಸು. ರೇಬಿಸ್ ಅಂತಕ್ಕಂಥ ಒಂದು ವೈರಸ್ಸು. ಕೊರೋನಾ ಅಂತಕ್ಕಂಥ ಒಂದು ವೈರಸ್ಸು. ನೋಡ್ತಾ ಹೋಗಿ. ಮಾಮ್ಸ್, ಜಿಕಾ, ಎಬೋಲಾ, HIV, ರೇಬಿಸ್, ಕರೋನಾ, ಮಾಮ್ಸ್ ಇವೆಲ್ಲ ವೈರಸ್ಗೆ ಸಂಬಂಧಪಟ್ಟಂಥವು. H1N1, H5N1, H1N1 ಇದೊಂದು ಹಂದಿ ಜ್ವರ. H5N1 ಬಂದು ಹಕ್ಕಿ ಜ್ವರ. ಓಕೆ, ವೈರಸ್ಗೆ ಅದೆಲ್ಲ ಬರುತ್ತೆ ಅಂತಕ್ಕಂಥದ್ದು. ಡೈನಾಮೋವನ್ನು ಕಂಡುಹಿಡಿದವರು ಮೈಕಲ್ ಫ್ಯಾರಡೆ. ಡೈನಾಮೈಟ್ ಕಂಡುಹಿಡಿದವರು ಆಲ್ಫ್ರೆಡ್ ನೊಬೆಲ್. ವೆರಿ ಇಂಪಾರ್ಟೆಂಟು. ಡೈನಾಮೋ ಕಂಡುಹಿಡಿದವರು ಮೈಕಲ್ ಫ್ಯಾರಡೆ ಆದರೆ ಡೈನಾಮೈಟನ್ನು ಕಂಡುಹಿಡಿದವರು ಆಲ್ಫ್ರೆಡ್ ನೊಬೆಲ್. ಆ್ಯಂಡ್ ಎಕ್ಸ್ರೇಯನ್ನು ಕಂಡುಹಿಡಿದವರು ರಾಣ್ಚನ್ ಬರ್ತಾನೆ, ವಿಲಿಯಂ ರಾಣ್ಚನ್. ನೇರಳಾತೀತ ಕಿರಣವನ್ನು ಕಂಡುಹಿಡಿದವರು JW ರಿಟರ್. ಆ್ಯಂಡ್ ನೆಕ್ಸ್ಟು ಗ್ರಾಮೋಥೆರಪಿ ಎಂದರೆ ಕೈ ಬರವಣಿಗೆಯನ್ನು ಓದುವ ಒಂದು ಕಲೆ. ಗ್ರಾಫೋಥೆರಪಿ ಎಂದರೆ ಕೈ ಬರವಣಿಗೆಯನ್ನು ಓದುವ ಒಂದು ಕಲೆಯಾಗಿರುತ್ತದೆ. ಆಕಾಶದ ಬಣ್ಣ ನೀಲಿ ಕಾಣಲು ಕಾರಣ ಬೆಳಕಿನ ಚದುರುವಿಕೆಯಾಗಿರುತ್ತದೆ. ವಾತಾವರಣದ ಬಿಸಿಯಾಗೋದು ಭೂಮಿಯಿಂದ ಹೊರಡುವ ವಿಕಿರಣದಿಂದ. ಸೊ ವಾತಾವರಣ ಬಿಸಿಯಾಗೋದು ಸೂರ್ಯನ ಕಿರಣದಿಂದ ಅಲ್ಲ, ಭೂಮಿಯಿಂದ ಹೊರಡುವ ವಿಕಿರಣದಿಂದ. ಕೆಲಸದ ಅಳತೆಯ ಮಾನ ಜೌಲಾಗಿರುತ್ತದೆ. ಶಕ್ತಿ ಪ್ಲಸ್ ಕೆಲಸ ಎರಡರ ಒಂದು ಮಾನನೂ ಸಹ ಜೌಲೇ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ವಿದ್ಯುತ್ ಕಾಂತಗಳ ತಯಾರಿಕೆಯಲ್ಲಿ ಮೆದು ಕಬ್ಬಿಣವನ್ನು ಸಹ ಬಳಸಲಾಗುತ್ತದೆ. ಗನ್ ಮೆಟಲ್ ಒಂದು ತಾಮ್ರದ ಮಿಶ್ರಲೋಹ ಆಗಿರುತ್ತೆ. ನೆಕ್ಸ್ಟ್ ನೀರಿನಲ್ಲಿ ಗಾಳಿಯ ಗುಳ್ಳೆಯು ಒಡೆಯುವುದಕ್ಕೆ ಆಯಿತು ಸ್ನೇಹಿತರೆ, ರಿಪೀಟ್ ಇದು. ಗನ್ ಮೆಟಲ್ ಇಷ್ಟು 380 ಪಾಯಿಂಟ್ಸ್ ಇದೆ ಸ್ನೇಹಿತರೆ. ಗನ್ ಮೆಟಲ್ ತಾಮ್ರದ ಒಂದು ಮಿಶ್ರಲೋಹ. ತಾಮ್ರದ ಮಿಶ್ರಲೋಹ ಗನ್ ಮೆಟಲ್ ಆಗಿರ್ಬೋದು, ಕಂಚಾಗಿರ್ಬೋದು, ಓಕೆ, ಹಿತ್ತಾಳೆ ಆಗಿರ್ಬೋದು. ಸೊ ಇದೆಲ್ಲ ಬರ್ತಾ ಹೋಗುತ್ತೆ. ಸೊ ಇಷ್ಟು ಬಂದು ಸೈನ್ಸ್ಗೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಏನು ಫೈನಲ್ ಆಗಿದ್ದೀರೋ ಈ ಒಂದು TT ಎಕ್ಸಾಮ್ ಅಟೆಂಡ್ ಮಾಡೋದಕ್ಕೋಸ್ಕರ, ಸೊ ಅಂಥವ್ರಿಗೆ ಡೆಫಿನೆಟಾಗಿ ಯೂಸ್ ಆಗ್ತಕ್ಕಂಥ ಒಂದು ಪಾಯಿಂಟ್ಸ್ಗಳು ಇದಾಗಿರುತ್ತೆ. ನೀವು ಆದಷ್ಟು ಈ ಒಂದು ರೇಂಜಲ್ಲಿ ನೀವು
ಪ್ರಿಪೇರನ್ನು ಹಾಕ್ತಾ ಹೋಗಿ, ಪಾಯಿಂಟ್ಸ್ ವೈಸ್ಗಳನ್ನ ನೋಡ್ತಾ ಹೋಗಿ, ಕೀ ಪಾಯಿಂಟ್ಸ್ ಏನು ಮಾಡ್ಕೊಳ್ತೀರ ಅದನ್ನ ನೋಡ್ತಾ ಹೋಗಿ, ನಿಮ್ಮ ನೋಟ್ಸ್ಗಳನ್ನ ರೆಫರ್ ಮಾಡ್ತಾ ಹೋಗಿ. ಸೊ ಇಲ್ಲಿ ತನಕ ಏನು ಓದಿರ್ತೀರ, ಪಾಯಿಂಟ್ಸ್ ಮಾಡ್ಕೊಳ್ತೀರ, ಅದನ್ನೆಲ್ಲ ಒಂದು ಸಾರಿ ನೀವು ನೀಟಾಗಿ ನೋಡ್ಕೊಳ್ತಾ ಹೋಗಿ. ಯಾಕಂದರೆ ಓದಿರೋದನ್ನ ಬಿಟ್ಬಿಟ್ರೆ ನೀವು ಅದು ವೇಸ್ಟ್ ಆಗಿಬಿಡುತ್ತೆ. ಯಾಕಂದರೆ ನಾವು ಇವತ್ತು ಓದಿದ್ದೀವಿ ಅಂತಲೇ ನಾಳೆಗೆ ನಾಡ್ದು ಮರ್ತೋಗ್ಬಿಟ್ಟಿರುತ್ತೆ, ಹೌದಲ್ವಾ? ಸೊ ಹಾಗಾಗಿ ನೀವು ಆವಾಗಿನಿಂದ ಏನು ಓದಿರ್ತೀರೋ ಅದನ್ನೆಲ್ಲ ಒಂದು ಸಾರಿ ರೀಕಾಲ್ ಮಾಡಿದ್ರೆ ಡೆಫಿನೆಟಾಗಿ ನಿಮಗೆ ಒಂದು ಅಚೀವ್ಮೆಂಟ್ ಅಂತಕ್ಕಂಥ ಖಂಡಿತ ಆಗುತ್ತೆ.